Hello everyone, my name is Irfan. I am a maths lecturer. So in this class, 3 marks relations and functions ಇಂದ important question solve ಮಾಡೋಣ ನೋಡಿ. ಓಕೆ, ಪ್ರೀವಿಯಸ್ ಕ್ಲಾಸ್ ಇಂದ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ವಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಮಾಡಿಸಿರೋ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂದ್ರೆ, ಸೊ ನಾನು ಕ್ವಶನ್ಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ಇಂದ ಮತ್ತು ನಮಗೆ ಪ್ರೀವಿಯಸ್ ಇಯರ್ಸ್ ಇಂದ ಕ್ವಶನ್ಸ್ ತಗೊಂಡು ಸಾಲ್ವ್ ಮಾಡಿಸ್ತೀನಿ. ಅದಕ್ಕೋಸ್ಕರ ಸೊ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಇಲ್ಲಿ ನೋಡಿ, ನಿಯರ್ಲಿ ಈ ಚಾಪ್ಟರ್ ಇಂದ ಅಂತ ಬಂದಾಗ ನಿಯರ್ಲಿ ಒಂದು 11 ಕ್ವಶನ್ಸ್ ಇದಾವೆ. 11 ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಬೇರೆ ಕ್ವಶನ್ಸ್ ಯಾವ ಸಾಲ್ವ್ ಮಾಡೋಕ್ಕಿಲ್ಲ, ಈಸಿ ಇರ್ತವೆ. ನಾನು ಹೇಳ್ತೀನಿ. ಫಸ್ಟ್ ರಿಫ್ಲೆಕ್ಸಿವ್ ಅಂದ್ರೇನು, ಸಿಮೆಟ್ರಿಕ್ ಅಂದ್ರೇನು, ಟ್ರಾನ್ಸಿಟಿವ್ ಅಂದ್ರೇನು ಅಂತೇಳಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಓಕೆ, ಸೊ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ನೀವು. ಆ್ಯಂಡ್ ಇಲ್ಲಿ ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಈ ಕ್ಲಾಸ್ದು PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಈ ಕ್ಲಾಸಸ್ದು ನಿಮಗೆ ಕ್ವಾಲಿಟಿ ಅಂತ ಬಂದಾಗ ನಿಮಗೆ 360p ಇಟ್ಕೊಂಡು ನೋಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ 720p ಇಟ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ಈಗ ಡೈರೆಕ್ಟಾಗಿ ಕ್ವಶನ್ನ ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 1 ನೋಡಿ. ರಿಲೇಷನ್ ಆರ್ ಆನ್ ದಿ ಸೆಟ್ ಎ ದಟ್ ಈಸ್ ಈಕ್ವಲ್ ಟು ಇಷ್ಟು ಕೊಟ್ಟಿದ್ದಾರೆ, ಈಸ್ ಡಿಫೈನ್ಡ್ ಆಸ್ ರಿಲೇಷನ್ ಆನ್ ಸೆಟ್ ಎ ಅಂದರೆ, ಓಕೆ, ರಿಲೇಷನ್ ಆನ್ ಸೆಟ್ ಎ ಅಂತಂತಂದ್ರೆ ಏನು ಮೀನಿಂಗು? ಸೊ ದಟ್ ಈಸ್ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಎ ಇಂದ ಎ. ಓಕೆ, ರಿಲೇಷನ್ ಆನ್ ಸೆಟ್ ಎ ಅಂತಂದ್ರೆ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಇಂದ ಎ. ಆರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಕೊಟ್ಟಿದ್ರೆ, x, y such that, okay, x, y such that 3x minus y that is equal to 0. Okay, whether it is reflexive, symmetric, transitive ಅಂತ ಹೇಳ್ಕೊಳ್ಳಿ. Okay, now you just see ನಮಗೆ relation is defined from a to a ಹೌದಾ, a ಇಂದ a, ಇಲ್ಲಿನೂ a ಹೌದಾ. ಓಕೆ, ಸೊ ನಾವು ಇಲ್ಲಿ ಅಂದರೆ ಇಲ್ಲಿ a ಅಂದರೆ ನಮ್ಗೆ ಏನಿರ್ತವೆ, ಇಲ್ಲಿ ನಮಗೆ 1 2 3 4 5 12 ಇರ್ತವೆ, ಇಲ್ಲಿ 1 2 3 4 5 12 ಇರ್ತವೆ. ದಟ್ ಈಸ್ 1 2 3 4 5 6 so on up to ಇಲ್ಲಿ 14 ವರೆಗೆ ಇರ್ತವೆ ಹೌದಾ. ನೆಕ್ಸ್ಟ್ ಅದೇ ಥರ ಇಲ್ಲಿ 1 2 3 4 5 6 7 8 9 10 11 12 13 14 ವರೆಗೆ ಇದು ಅಂದ್ಕೊಳ್ಳಿ. ಬೇಕಾದರೆ ಇದು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣಂತೆ. ಓಕೆ, ಇಲ್ಲಿ ಯಾಕೆ ಬರ್ತೀನಿ ಅಂದರೆ, ನಾನು ಇದನ್ನ ಇಲ್ಲಿ ಎಲ್ಲ ಯಾಕೆ ಬರ್ತೀನಿ ಅಂದರೆ ಹೇಳ್ತೀನಿ ತಡ್ರಿ ನಿಮ್ಗೆ ಯಾಕೆ ಬರ್ತೀನಿ ಅಂದರೆ, ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಟು ಎ. ಈಗ ನೋಡಿ, ಸೊ ದಟ್ ಈಸ್ 3x ದಟ್ ಈಸ್ ಈಕ್ವಲ್ ಟು y ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 3x minus y ದಟ್ ಈಸ್ ಈಕ್ವಲ್ ಟು 0 ಅಂದರೆ 3x minus y ದಟ್ ಈಸ್ ಈಕ್ವಲ್ ಟು ಮೈನಸ್ y ಆ ಕಡೆ ಕಳಿಸಿ, ಅವಾಗ ಏನು ಬರುತ್ತೆ, y ದಟ್ ಈಸ್ ಈಕ್ವಲ್ ಟು 3x ಬರುತ್ತೆ ನೋಡಿ. y ದಟ್ ಈಸ್ ಅಂದರೆ x ವ್ಯಾಲ್ಯೂ 1 ಹಾಕ್ದಂಗೆಲ್ಲ y ವ್ಯಾಲ್ಯೂ ಏನು ಬರುತ್ತೆ, x ವ್ಯಾಲ್ಯೂ 1 ಹಾಕಿದ್ರೆ y ವ್ಯಾಲ್ಯೂ ಏನು ಬರುತ್ತೆ, 3 ಬರುತ್ತೆ ಹೌದಾ. x ವ್ಯಾಲ್ಯೂ 2 ಹಾಕಿ, x ವ್ಯಾಲ್ಯೂ 2 ಹಾಕಿದಾಗ y ವ್ಯಾಲ್ಯೂ ಏನು ಬರುತ್ತೆ, 6 ಬರುತ್ತೆ ಹೌದಾ. ನೆಕ್ಸ್ಟ್ ಅದೇ x ವ್ಯಾಲ್ಯೂ 3 ಹಾಕಿ, x ವ್ಯಾಲ್ಯೂ 3 ಹಾಕಿದಾಗ y ವ್ಯಾಲ್ಯೂ ಏನು ಬರುತ್ತೆ, 9 ಬರುತ್ತೆ. ನೆಕ್ಸ್ಟ್ x ವ್ಯಾಲ್ಯೂ 4 ಹಾಕಿ, x ವ್ಯಾಲ್ಯೂ 4 ಹಾಕಿದಾಗ y ವ್ಯಾಲ್ಯೂ ಏನು ಬರುತ್ತೆ, 12 ಬರುತ್ತೆ. 12 ಬರ್ಕೊಂಡು x ವ್ಯಾಲ್ಯೂ 5 ಹಾಕಿದ್ರೆ ಏನು ಬರುತ್ತೆ, 15 ಬರುತ್ತೆ. 15 ಆಯ್ತಾ ನಮಗೆ, 15 ಆಯ್ತಾ, ಇಲ್ಲಲ್ಲ. ದಟ್ ಈಸ್ ರಿಲೇಷನ್ ಆರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ರಿಲೇಷನ್ ಆರ್ ದಟ್ ಈಸ್ ಈಕ್ವಲ್ ಟು ಏನಂದರೆ, ಸೊ ನಮ್ಗೆ ಏನು ಬರುತ್ತೆ ಅಂದರೆ 1 ಏನು 1 3 ಬರುತ್ತೆ. ನೆಕ್ಸ್ಟು 2 6 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, 3 ಬರುತ್ತೆ. ನೆಕ್ಸ್ಟು 3 12 ಬರುತ್ತೆ. 3 5 ಬರಲ್ಲ. ಸೊ ಓಕೆ, 3 9 ಇದು. ಓಕೆ, 3 9 ಬರುತ್ತೆ. 3 12 3 15 ಬರಲ್ಲ, ಬಿಕಾಸ್ 15 ಇಲ್ಲ. ಓಕೆ, ನಾವು ಜಸ್ಟ್ ಫಾರ್ ರಿಫ್ಲೆಕ್ಸಿವ್ ಆಗುತ್ತೆ ಅಂದರೆ ಯಾವುದೋ ನಮ್ಗೆ ನೋಡಿ, ಯಾವುದೋ ರಿಲೇಷನ್ನು ರಿಫ್ಲೆಕ್ಸಿವ್ ಆಗುತ್ತೆ ಅಂತಂದರೆ ನಮ್ಮ ಕಂಡೀಷನ್ ಏನು, ಕಂಡೀಷನ್ ಗೊತ್ತಿರೋ ನಮಗೆ ಏನು, ದಟ್ ಈಸ್ ನಮಗೆ ಎ ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್ ಇರಬೇಕು. ಓಕೆ, ಪ್ರತಿಯೊಂದಲ್ಲಿ ಮಾಡಿ 1 1 2 2 3 3 4 4 ಇವೆಲ್ಲ ಇರಬೇಕು, ಬಿಲಾಂಗ್ಸ್ ಟು ಆರ್. ಐತಾ 1 1 ಐತೆ, ಇಲ್ಲ. ಸೊ ದಟ್ ಈಸ್ 1 1 ಇಲ್ಲ, 1 1 2 2 ಅದೇ ಥರ ಎಲ್ಲ ಇರಬೇಕು. 14 ವರೆಗೆ ಇಲ್ಲ ನಮಗೆ, ಇವೆಲ್ಲ ಇರಬೇಕಿತ್ತು. ಒಂದಿದ್ರು ಪರವಾಗಿಲ್ಲ, ಇವೆಲ್ಲ ಇರಬೇಕು. ಇವೆಲ್ಲ ಡಸ್ ನಾಟ್ ಬಿಲಾಂಗ್ಸ್ ಟು, ಇವೆಲ್ಲ ಇಲ್ಲ. ದಟ್ ಈಸ್ ವೈ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಎ ಬಿಲಾಂಗ್ಸ್ ಟು ಆರ್ ಅಂದರೆ ಯಾವ ಇಲ್ಲ, ದಟ್ ಡಸ್ ನಾಟ್ ಬಿಲಾಂಗ್ಸ್ ಟು. ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ರಿಫ್ಲೆಕ್ಸಿವ್ ಮುಗಿತು ನೋಡಿ. ನೆಕ್ಸ್ಟ್ ಏನು ಮಾಡೋಣ, ಸಿಮೆಟ್ರಿಕ್ ಚೆಕ್ ಮಾಡೋಣ ನೋಡಿ. ಫಾರ್ ಸಿಮೆಟ್ರಿಕ್ ಬರೀತು ನೋಡಿ. ಫಾರ್ ಸಿಮೆಟ್ರಿಕ್, ಓಕೆ, ಫಾರ್ ಸಿಮೆಟ್ರಿಕ್ ಕಂಡೀಷನ್ ಏನು, ಓಕೆ, ಇಫ್ ಇಲ್ಲೇ ಬರೀತು ನೋಡಿ, ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್. ಓಕೆ, ಇದ್ರ ರಿಸಲ್ಟಂಟ್ ಏನು ಬರ್ಬೇಕು ನಮಗೆ, ಸೊ ಬಿ ಎ ಆಲ್ಸೋ ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್, ಈ ಥರ ಬರಬೇಕು. ಬಂದರೆ ಇದು ನಮ್ಗೆ ಏನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ. ಸೊ ಇಲ್ಲಿ ನೋಡಿ 1 3 ಐತಿ, 3 1 ಐತಾ. ಸೊ ಇಲ್ಲಿ ನೋಡಿ 1 3 ಬಿಲಾಂಗ್ಸ್ ಟು ಆರ್ ಹೌದಾ. ಓಕೆ, 1 3 ಬಟ್ 3 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಹೌದಾ. So that does not belongs to R. That is why therefore R is ಏನು ಬರುತ್ತೆ,
ನಾಟ್ ಸಿಮೆಟ್ರಿಕ್, ಆರ್ ಇಸ್ ಏನಾಗುತ್ತೆ ನಾಟ್ ಸಿಮೆಟ್ರಿಕ್. ಇಷ್ಟ ಆಯ್ತು ನೋಡಿ, ಇದಾಯ್ತಾ. ನೆಕ್ಸ್ಟ್ ರಿಫ್ಲೆಕ್ಸಿವ್ ಆಯ್ತಾ, ಸಿಮೆಟ್ರಿಕ್ ಆಯ್ತಾ. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡೋಣ ನೋಡಿ, ಸ್ವಲ್ಪ ಗ್ಯಾಪ್ ತಗೊಳ್ಳೋಣ. ಓಕೆ, ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ಅಂತ ಬಂದರೆ ಫಾರ್ ಟ್ರಾನ್ಸಿಟಿವ್, ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಅಲ್ಲಿ ಎಲ್ಲ ಬರೀತಿದ್ದೀನಿ ನಾನು. ಓಕೆ, ಸೊ ನಮ್ಮ ಕಂಡೀಷನ್ ಫಾರ್ ಟ್ರಾನ್ಸಿಟಿವ್. ಓಕೆ, ಟ್ರಾನ್ಸಿಟಿವ್ ಕಂಡೀಷನ್ ಏನು? ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಎ ಕಮ ಬಿ ಬಿಲಾಂಗ್ಸ್ ಟು ಆರ್, and ಬಿ ಕಮ ಸಿ, ಓಕೆ, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ಇದ್ರ ರಿಸಲ್ಟಂಟ್, ಓಕೆ, ಇದ್ರ ರಿಸಲ್ಟಂಟ್ ಏನು ಬರಬೇಕು? ಎ ಕಮ ಸಿ ಆಲ್ಸೋ ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್ ಬರಬೇಕು. then we can say that it is a transitive relation. ಈಗ ಸಪೋಸ್ ನೋಡಿ 1,3 ಐತಿ, 3,9 ಐತಿ, ಇದ್ರ ರಿಸಲ್ಟಂಟ್ ಏನು ಬರಬೇಕು? 3,1,9 ಬರಬೇಕು. ಬೇಕಾದ್ರೆ ನೋಡಿ 1,3 ಬಿಲಾಂಗ್ಸ್ ಟು ಆರ್, ಹೌದಾ? ಓಕೆ, and 3,9 ಆಲ್ಸೋ ಬಿಲಾಂಗ್ಸ್ ಟು ಆರ್. ಇದ್ರ ರಿಸಲ್ಟಂಟ್ ಏನು ಬರಬೇಕಿತ್ತು? 1,9 ಇರಬೇಕಿತ್ತು. 1,9 ಐತೆ ರಿಲೇಷನ್ ಅಲ್ಲಿ, ಇಲ್ಲಲ್ಲ. 1,9 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ therefore r is not transitive, r is not transitive. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಬೇಕಾದ್ರೆ ಇಲ್ಲಿಂದ ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಬರ್ಕೊಂಡ್ರಾ? ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಇದು ನೋಡಿ, ಇದನ್ನು ಅದೇ ತರ ಎಕ್ಸಾಕ್ಟ್ಲಿ ನಮಗೆ ಕಾಂಗ್ರಿಯಂಟ್ ಆಫ್ ಟ್ರಯಾಂಗಲ್ ಗೊತ್ತಿರಬೇಕು. ಅಂದ್ರೆ ಟು ಟ್ರಯಾಂಗಲ್ ಕಾಂಗ್ರಿಯಂಟ್ ಅಂದ್ರೆ ನಮ್ಗೇನು ಗೊತ್ತಾಗುತ್ತಲ್ಲ. ಸೊ ದಟ್ ಈಸ್ ಟ್ರಯಾಂಗಲ್ 1 ಈಸ್ ಕಾಂಗ್ರಿಯಂಟ್, ಈ ತರ ಬರಿತೀವಿ, ಹೌದಾ? ಅಂದ್ರೆ ಕಾಂಗ್ರಿಯಂಟ್ ಅಂದ್ರೆ ಏನಂದ್ರೆ ನೀವು 9th ಅಲ್ಲಿ ಕರಿತೀರ ಕಾಂಗ್ರಿಯನ್ಸಿ ಆಫ್ ಟ್ರಯಾಂಗಲ್. ಇದು ಒಂದ್ರಲ್ಲಿ ಒಂದು ಓವರ್ಲ್ಯಾಪ್ ಆದ್ಮೇಲೆ ಏನಂತೀವಿ? ಕಾಂಗ್ರಿಯಂಟ್ ಅಂತೀವಿ ನಾವು. ಓಕೆ, ದಟ್ ಈಸ್ 2 ಟ್ರಯಾಂಗಲ್ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಈಸ್ ಟ್ರಯಾಂಗಲ್ 1 ಈಸ್ ಕಾಂಗ್ರಿಯಂಟ್ ಟು ಟ್ರಯಾಂಗಲ್ 2. ಸೊ ಆರ್ ದಟ್ ಈಸ್ ಈಕ್ವಲ್ ಟು ಸೊ ಟ್ರಯಾಂಗಲ್ 1 ಟ್ರಯಾಂಗಲ್ 2 such that triangle 1 is congruent to triangle 2. congruent ಅಂತೇಳಿ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಟ್ ಈಸ್, ಸೊ ನಮಗೆ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಟಿ ಅಂದ್ರೆ ಏನು? ಸೆಟ್ ಆಫ್, ನಮಗೇನು ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಏನು? ಟಿ. ಓಕೆ, ಟಿ ಅಂದ್ರೆ ಏನು? ಟಿ ಅಂದ್ರೆ ಸೆಟ್ ಆಫ್ ಟ್ರಯಾಂಗಲ್ಸ್. ಇಲ್ಲಿ ಟ್ರಯಾಂಗಲ್ಸ್, ರಿಲೇಷನ್ ಇಸ್ ಡಿಫೈನ್ಡ್, ಇಲ್ಲಿ ಟ್ರಯಾಂಗಲ್ಸ್ ಇದೆ, ಇಲ್ಲಿನೂ ಟ್ರಯಾಂಗಲ್ಸ್ ಇದಾವೆ. ಓಕೆ, ವೇರ್ T1 is congruent to T2. ಓಕೆ, ಸೊ ನಾವು ಜಸ್ಟ್ ಸಿ ಫಸ್ಟ್ ಫಾರ್ ರಿಫ್ಲೆಕ್ಸಿವ್. ಇಲ್ಲಿ ನೋಡಿ ಇಕ್ವಿಲೆನ್ಸ್ ರಿಲೇಷನ್ ಅಂತೇಳಿ ಪ್ರೂವ್ ಮಾಡಬೇಕು. ಇಕ್ವಿಲೆನ್ಸ್ ರಿಲೇಷನ್ ಅಂದ್ರೆ ಏನು? ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು. ದಟ್ ಈಸ್ ವೈ ನಮಗೆ ಇಕ್ವಿಲೆನ್ಸ್ ರಿಲೇಷನ್ ಅಂತೇಳಿ. ಫಸ್ಟ್ ರಿಫ್ಲೆಕ್ಸಿವ್ ಕಂಡಿಡಿಯೋಣ ನೋಡಿ. ಫಾರ್ ರಿಫ್ಲೆಕ್ಸಿವ್, ಓಕೆ, ಫಾರ್ ರಿಫ್ಲೆಕ್ಸಿವ್ ನಮ್ಗೆ ನೋಡಿ ಏನು ಕಂಡೀಷನ್? ನಮ್ಗೆ ಯು ನೋ ದಟ್ ಎ ಕಮ ಎ ಬಿಲಾಂಗ್ಸ್ ಟು ಆರ್, ಹೌದಾ? ಎ ಕಮ ಎ ಬಿಲಾಂಗ್ಸ್ ಟು ಆರ್, ಹೌದಾ? ನೆಕ್ಸ್ಟ್ ಅದೇ ತರ T1, ಓಕೆ, ಸೊ T1 ಈಸ್ ಕಾಂಗ್ರಿಯಂಟ್ ಟು T1, ಹೌದಾ? ಓಕೆ, ಇಲ್ಲಿ ನೋಡಿ ಇದು T1 ಟ್ರಯಾಂಗಲ್. ಓಕೆ, ಬೇಕಾದ್ರೆ ಇದು T1 ಟ್ರಯಾಂಗಲ್ ಕಾಣ್ತಿಲ್ಲ. ಓಕೆ, ಇದನ್ನ ಟ್ರಯಾಂಗಲ್ ಅಂತ ಅನ್ಕೊಳ್ಳಿ. ಇದು T1 ಟ್ರಯಾಂಗಲ್, ಇದನ್ನು T1 ಟ್ರಯಾಂಗಲ್. ಇದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿದ್ರೆ ಓವರ್ಲ್ಯಾಪ್ ಆಗ್ತಾ, ಹೌದು? ಆಗ್ತವೆ. ಸೊ ದಟ್ ಈಸ್ T1 ಈಸ್ ಕಾಂಗ್ರಿಯಂಟ್ ಟು T1 ಆಗುತ್ತೆ. ಸೊ ದಟ್ ಈಸ್ ವೈ T1, ಓಕೆ, T1 ಬಿಲಾಂಗ್ಸ್ ಟು ಆರ್. ಓಕೆ, T1 ಬಿಲಾಂಗ್ಸ್ ಟು ಆರ್. therefore ನಮಗೆ ದಟ್ ಈಸ್ r is ರಿಫ್ಲೆಕ್ಸಿವ್. ಓಕೆ, ಇಲ್ಲಿ ನೋಡಿ ಈ ತರ ಬರ್ದಿಲ್ಲ ಅಂದ್ರೆ ನೀವು ಅನ್ಬಿಟ್ಟು T1 ಈಸ್ ಕಾಂಗ್ರಿಯಂಟ್ ಟು T1 ಈ ತರ ಬರಿಬಹುದು. ಈ ತರ ಬರ್ದಿಲ್ಲ ಅಂದ್ರೆ ಈ ತರ ನಿಮ್ಗೆ ಇದು ಗೊತ್ತಾಗಿಲ್ಲ ಅಂದ್ರೆ, ಸೊ T1 ಈಸ್ ಕಾಂಗ್ರಿಯಂಟ್ ಟು T1 ಇನ್ಸ್ಟೆಡ್ ಆಫ್ ರೈಟಿಂಗ್. ಇದು ಗೊತ್ತಾಗಿಲ್ಲ ನಿಮ್ಗೆ, T1 ಈಸ್ ಕಾಂಗ್ರಿಯಂಟ್ ಟು T1 ಈ ತರದ್ರು ಬರಿಬಹುದು. ನಾವು ಈ ತರದ್ರು ಬರಿಬಹುದು, ಈ ತರ ಬರಿಬಹುದು. ಬೇಕಾದ್ರೆ ನೋಡಿ ಈ ತರ ಆದ್ರೂ ಬರಿಬಹುದು, ಈ ತರ ಬರೋದು ನಿಮ್ಗೆ ಬಿಟ್ಟಿದ್ದು ಯಾವ ತರ ಬರೀತೀರಾ. ಓಕೆ, ಸೊ ನೆಕ್ಸ್ಟ್ ಫಾರ್ ಸಿಮೆಟ್ರಿಕ್ ನೋಡಿ. ಈ ತರನೇ ಬರ್ದ್ಬಿಡೋಣ. ಫಾರ್ ಸಿಮೆಟ್ರಿಕ್ ನಿಮ್ಗೆ ಈ ತರ ಕನ್ಫ್ಯೂಸ್ ಆದ್ರೆ ಈ ತರನೇ ಬರ್ದು. ಓಕೆ, ಸೊ ನಮ್ಗೆ ನೋಡಿ ಇಫ್ ನಮ್ಗೆ ಏನು ಸಿಮೆಟ್ರಿಕ್ ಅಂದ್ರೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಹೌದಾ? ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಇದ್ರೆ ಇದ್ರ ರಿಸಲ್ಟಂಟ್ ಏನು? ಬಿ ಕಮ ಏನು ಬಿಲಾಂಗ್ಸ್ ಟು ಆರ್ ಬರ್ಬೇಕು, ಹೌದಾ? ಸೊ ಇಲ್ಲಿ ನೋಡಿ ಸಪೋಸ್ T1 ಈಸ್ ಕಾಂಗ್ರಿಯಂಟ್ ಟು T2. ಓಕೆ, T1 ಈಸ್ ಕಾಂಗ್ರಿಯಂಟ್ ಟು T2 ಅಂದ್ರೆ, ಓಕೆ, T2 ಈಸ್ ಕಾಂಗ್ರಿಯಂಟ್ ಟು T1 ಹಾಗೆ ಆಗುತ್ತೆ, ಹೌದಾ? ಸೊ T2 ಈಸ್ ಕಾಂಗ್ರಿಯಂಟ್ ಟು T2 ಹಾಗೆ T1 ಹಾಗೆ ಆಗುತ್ತೆ. T1 T2 ಕಾಂಗ್ರಿಯಂಟ್ ಅಂದ್ರೆ T2 T1 ಗೆ ಕಾಂಗ್ರಿಯಂಟ್ ಆಗಿ ಆಗುತ್ತೆ. ಸೊ ವಿಚ್ ಮೀನ್ಸ್ ಇಲ್ಲಿ T1 T2
belongs to R. It is T2 comma T1 also belongs to R. Okay, so therefore R is ಏನು ಬರುತ್ತೆ ನಮಗೆ ಸಿಮೆಟ್ರಿಕ್ ಆಗುತ್ತೆ ನೋಡಿ. R is symmetric. Okay, now ಇದಾಯ್ತಾ? ಸೊ ಸಿಮೆಟ್ರಿಕ್ ಆಯ್ತು. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡಿ ನೋಡಿ. ಟ್ರಾನ್ಸಿಟಿವ್, ಫಾರ್ ಟ್ರಾನ್ಸಿಟಿವ್ ಓಕೆ, ಫಾರ್ ಟ್ರಾನ್ಸಿಟಿವ್ ನಮ್ಗೆ ಏನಿದೆ, ಸೊ ನಮ್ಗೆ ಗೊತ್ತಿದೆ ನಮ್ಗೆ ಇಫ್ A, B belongs to R, okay, and B, C belongs to R. ಇದು ರಿಸಲ್ಟೆಂಟ್ ಏನು? ಇದು ರಿಸಲ್ಟೆಂಟ್ A, C also belongs to R. ಹೌದಾ? ಸೊ ನಾವು ವಿಚ್ ಮೀನ್ಸ್ ಇಲ್ಲಿ ನೋಡಿ T1 ಈಸ್ ಕಾಂಗ್ರಿಯಂಟ್. T1 ಈಸ್ ಅಂತ ಬರೀಬೇಕಿತ್ತು. T1 is congruent. Okay, T1 is congruent to, okay, T1 is congruent to ನಮಗೆ T2. Okay, which means T1 comma T2 belongs to R ಅಂತ ಅರ್ಥ. Okay, ಅದೇ ತರ T2 is congruent to T3, which means T2 comma T3 belongs to R. ಇದು ರಿಸಲ್ಟೆಂಟ್ ಏನು ಬರುತ್ತೆ? ಇನ್ನು ನೋಡಿ T1 T2 ಕಾಂಗ್ರೆಂಟ್ ಆದ್ರೆ T2 T3 ಕಾಂಗ್ರೆಂಟ್ ಆದ್ರೆ T1 T3 ಕಾಂಗ್ರೆಂಟ್ ಆಗಿ ಆಗ್ತಾ ಇರುತ್ತಾ? ಹೌದಾ? ದೇರ್ಫೋರ್ ನಮಗೆ T1 is also congruent to T3 ಆಗುತ್ತೆ. T1 is also, so therefore ನಾವೇನು ಮಾಡೋದು T1 comma T3 also belongs to R. So therefore R is transitive ಅಂತ ಬರೀರಿ. therefore R is transitive. ಇಷ್ಟ ನೋಡಿ. ಸೊ ನಮಗೆ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಅಂದರೆ, ಸೊ therefore R is equivalence relation. Okay, equivalence relation. ಹೌದಾ? ಇಷ್ಟ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ. ಓಕೆ, ಇಷ್ಟ ಆಯ್ತಾ? ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟು ಬರ್ಕೊಳ್ಳಿ. ಇನ್ನೂ ಇದೆ ಅಲ್ಲ? ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಇದು T1 is similar to T2. ಇದು ಎಕ್ಸಾಕ್ಟ್ಲಿ ಅದೇ ತರ. ನೀವು ನೋಡಿ ಇಲ್ಲೆಲ್ಲ ಕಾಂಗ್ರೆಂಟ್ ಅದಾವ, ಸಿಮಿಲರ್ ಅಂತ ಆಗ್ಬಿಡಿ, ಮುಗೀತು. ಕಾಂಗ್ರೆಂಟ್ ಅದಾವ, ಸಿಮಿಲರ್ ನಾನು ಸಾಲ್ವ್ ಮಾಡಲ್ಲ. ಇದು ಕಾಂಗ್ರೆಂಟ್ ಅದಾವ, ಸಿಮಿಲರ್ ಅಂತ ಆಗ್ಬಿಡಿ, ಮುಗೀತು. T1 is similar to T2. Okay, T1 is similar to T2. Okay, so T1 is similar to T1. Okay, T2 is similar to T1 ಅಂತ ಬರ್ಬಿಟ್ರೆ ಮುಗೀತು. ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ನೀವು ಏನು ಚೇಂಜ್ ಮಾಡ್ಬಿಡಿ, ಈ ಕಾಂಗ್ರೆಂಟ್ ಇದು ಸಿಮಿಲರ್ ಆಗ್ಬಿಡಿ, ಕಾಂಗ್ರೆಂಟ್ ಇದು ಸಿಮಿಲರ್ ಆಗ್ಬಿಡಿ. ಅಂದ್ರೆ ಸಿಮಿಲರ್ ಅಂದ್ರೆ ನೀವು 10th ಅಲ್ಲಿ ಕಲ್ತಿದ್ರ. T1 is ಸಿಮಿಲರ್ ಅಂದ್ರೆ ಈ ತರ ಇರುತ್ತೆ. T1 is similar to T2 ಈ ತರ ಇರುತ್ತೆ. ಓಕೆ, ಸೊ ನಮಗೆ ಈ ತರ ಇದ್ದಾಗ, ಸೊ ನಮಗೆ ಇಲ್ಲೆಲ್ಲ ಸೇಮ್ ನೀವೇ ಮಾಡಿದಿನ. ಕ್ವಶನ್ ನಂಬರ್ ಯಾವುದು? 3. ಯಾವುದು ನಮ್ಗೆ ಇಲ್ಲಿದೆ ನೋಡಿ. T1 is similar to T2. ಅದೇ ತರ ನಮಗೆ T1 is similar to T1 ಅಂತ ಹಾಕಿ, T1 comma T1 belongs to R. ಅದೇ ತರ T1 is similar to T2, T1 comma T2 belongs to R. T2 is similar to T1, T2 comma T1 belongs to R. Therefore R is symmetric ಅಂತ ಬರೀರಿ. ಅದೇ ತರ T1 is similar to T2, T2 is similar to T3, T1 is also similar to T3 ಅಂತ ಬರೆದು. Therefore R is transitive. So therefore symmetric, transitive, reflexive ಆದ್ರೆ ನಮ್ಗೆ ಏನಾಗುತ್ತೆ? ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಬರೀರಿ. ಓಕೆ, ಇದನ್ನ ನೀವೇ ಮಾಡಿ ಇದನ್ನ. ಓಕೆ, ನೆಕ್ಸ್ಟ್ ಅದೇ ತರ ನೀವು ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಅದೇ ತರ. ಸೊ set of lines in a planes. Okay, so R is relation defined in ಅಂದ್ರೆ relation is defined from L to L ಅಂತ ಅರ್ಥ. Okay, relation is defined from ಲೈನ್ ಇಂದ ಲೈನ್ಗೆ ಡಿಫೈನ್ ಮಾಡ್ತಿದ್ದಾರೆ. ಓಕೆ, ಏನಿದಾವೆ? 2 ಲೈನ್ಸ್ ಇದಾವೆ. ರಿಲೇಷನ್ R that is equal to L1 comma L2. Okay, such that L1 is ಪ್ಯಾರಲಲ್ ಅಂದ್ರೆ ಯಾವ ತರ ಇರುತ್ತೆ? ಪ್ಯಾರಲಲ್ ಅಂದ್ರೆ ಹೌದಾ? ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಪ್ಯಾರಲಲ್ ಟು L2. ಓಕೆ, ಇಷ್ಟು ಕೊಟ್ಟಿದ್ರು. ಸೊ ಶೋ ದಟ್ ಇಟ್ ಇಸ್ ಅ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಿ ಪ್ರೂವ್ ಮಾಡೋದು. ಓಕೆ, ನಾವು ಈಕ್ವಲ್ ರಿಲೇಷನ್ ಪ್ರೂವ್ ಮಾಡ್ತೀನಿ ನೋಡಿ. ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ ಎಲ್ಲ ಪ್ರೂವ್ ಮಾಡೋಣ. ಜಸ್ಟ್ ಸಿ ನಾವು ಫಾರ್ ರಿಫ್ಲೆಕ್ಸಿವ್
ಓಕೆ, ಸೊ ನೋಡಿ ಈಗ ರಿಫ್ಲೆಕ್ಸಿವ್ ಅಂದ್ರೆ ನಮ್ಗೆ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಹೌದಾ, ಎ ಕಮ ಎ ಬಿಲಾಂಗ್ಸ್ ಟು ಆರ್. ಓಕೆ, L1 ಈಸ್ ಪ್ಯಾರಲಲ್ ಟು L1 ಹೌದಾ, ಈ ಲೈನ್ L1 ಅಂತ ಅನ್ಕೊಳ್ಳಿ, ಇದೇ ಲೈನ್ ಇದಕ್ಕೆ ಪ್ಯಾರಲಲ್ ಇರುತ್ತೆ ಹೌದಾ, L1 ಈಸ್ ಪ್ಯಾರಲಲ್ ಟು L2 ಹೌದಾ. ಸೊ ದಟ್ ಈಸ್ L1 ಕಮ L1 ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ದಿಟ್ ಮೀನ್ಸ್ L1 ಈಸ್ ಪ್ಯಾರಲಲ್ ಟು L1. ಓಕೆ, ಅದಕ್ಕೋಸ್ಕರ L1 ಕಮ L1 ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ therefore R is reflexive. Therefore R is reflexive. ಇದಾಯ್ತು ನೋಡಿ ಫಾರ್ ಸಿಮೆಟ್ರಿಕ್. ಓಕೆ, ಫಾರ್ ಸಿಮೆಟ್ರಿಕ್ ಓಕೆ, ಫಾರ್ ಸಿಮೆಟ್ರಿಕ್ ನಮ್ಗೆ ಏನು ಕಂಡೀಷನು, ಫಾರ್ ಸಿಮೆಟ್ರಿಕ್ ಏನು ನಮಗೆ ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, then so b comma a also belongs to r ಇರಬೇಕು ಹೌದಾ, b comma a also belongs to r. ನೋಡಿ L1 is similar, L1 is parallel to L2 ಆದ್ರೆ, ಓಕೆ ಇಲ್ಲಿ ನೋಡಿ ಇದು L1 is parallel to L2 ಆದ್ರೆ L2 is parallel to L1 ಆಗೇ ಆಗುತ್ತೆ ಹೌದಾ, L2 is parallel to L1 ಆಗೇ ಆಗುತ್ತೆ. ಸೊ therefore ನಾನು ಏನು ಮಾಡೋದು, L1 ಕಮ L2 ಬಿಲಾಂಗ್ಸ್ ಟು ಆರ್. ನೆಕ್ಸ್ಟ್ ಅದೇ ತರ ಇದೇ ರಿಸಲ್ಟ್ L2 ಕಮ L1 ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ therefore ನಾನೇನು therefore R is ಏನು ಬರ್ತದೆ ನಮಗೆ ಸಿಮೆಟ್ರಿಕ್ ಆಗ, R is ಸಿಮೆಟ್ರಿಕ್. ಓಕೆ, ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಇಷ್ಟ ಆಯ್ತಾ, ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡೋಣ ನೋಡಿ. ಟ್ರಾನ್ಸಿಟಿವ್ ಇಲ್ಲಿ ಸ್ವಲ್ಪ ಸ್ಪೇಸ್ ತಗೊಳ್ಳೋಣ. ಓಕೆ, ಫಾರ್ ಟ್ರಾನ್ಸಿಟಿವ್ ಓಕೆ, ಟ್ರಾನ್ಸಿಟಿವ್ ಕಂಡೀಷನ್ ಏನು ನಮಗೆ, ಸೊ ನಮಗೆ ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಓಕೆ, ಅಂಡ್ ಬಿ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್, ಇದ್ರ ರಿಸಲ್ಟೆಂಟ್ ಏನು ಬರ್ಬೇಕು ನಮಗೆ, ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬರ್ಬೇಕು. ಸೊ ನಾವು ಜಸ್ಟ್ ಸಿ ಇದು L1 ಅಂತ ಅನ್ಕೊಳ್ಳಿ ಲೈನು, ದಿಸ್ ಇಸ್ L2 ಲೈನ್ ಅಂತ ಅನ್ಕೊಳ್ಳಿ, ದಿಸ್ ಇಸ್ L3 ಲೈನ್ ಅಂತ ಅನ್ಕೊಳ್ಳಿ. ಓಕೆ, L1 L2 ಪ್ಯಾರಲ್ ಆದ್ರೆ, L2 L3 ಪ್ಯಾರಲ್ ಆದ್ರೆ, L1 L3 ಪ್ಯಾರಲ್ ಆಗೇ ಆಗುತ್ತೆ ಹೌದಾ. ಸೊ ವಿಚ್ ಮೀನ್ಸ್ ನಾವೇನು L1 ಈಸ್ ಪ್ಯಾರಲಲ್ ಟು L2. Okay, L2 is parallel to L3. So therefore L1 is also parallel to L3. So which means ಏನು ಬರುತ್ತೆ, L1 comma L2 belongs to R. Okay, next ಅದೇ ತರ L2 comma L3 belongs to R. ಇದು ರಿಸಲ್ಟೆಂಟ್ ಏನು ನಮಗೆ, L1 comma L3 also belongs to R. So therefore R is ಏನು ಬರುತ್ತೆ, R is ಟ್ರಾನ್ಸಿಟಿವ್ ಆಗುತ್ತೆ ನೋಡಿ. ಓಕೆ, ಸೊ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ ಅಂದ್ರೆ, ಸೊ therefore R is ಏನಾಗುತ್ತೆ, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ ನೋಡಿ. R is ಈಕ್ವಿವ್ಯಾಲೆನ್ಸ್ ರಿಲೇಷನ್. ಓಕೆ, ಈಕ್ವಿವ್ಯಾಲೆನ್ಸ್ ರಿಲೇಷನ್. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ. ಓಕೆ, ಇಲ್ಲಿಂದ ಬರ್ಕೊಳ್ಳಿ. ವಿಡಿಯೋ ರೆಕಾರ್ಡ್ ಆಗ್ತಿಲ್ಲ ನೋಡ್ತೀನಿ. ಓಕೆ, ಆಗ್ತಿದೆ. ಓಕೆ, ಇಷ್ಟ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ. ಇದನ್ನು ಸ್ವಲ್ಪ ಡಿಫ್ರೆಂಟ್, ಅದೇ ಥರ ಎಕ್ಸಾಕ್ಟ್ಲಿ ಸೇಮ್ ಥರ ಇದೇ ಥರ. ಓಕೆ, ಸೊ ನಾವು ಜಸ್ಟ್ ಬರೀತೀವಿ ನೋಡಿ. ಸೊ therefore ನಾವೇನು ಬರೆಯೋಣ, ಕೊಟ್ಟಿರೋದು ಬರ್ಕೊಳ್ಳಿ. ಸೊ ಲೆಟ್ ಸೆಟ್ ಆಫ್ ಆಲ್ ದ ಲೈನ್ಸ್. ಓಕೆ, ಡಿಫೈನ್ಡ್ ಆ ರಿಲೇಷನ್ ಇನ್ L. ಓಕೆ, ಸೊ ನಮಗೆ L with the set of lines in a plane RB relation in L. ಓಕೆ, ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ L to L. ರಿಲೇಷನ್ ಇನ್ L ಅಂತಂದ್ರೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ L ಇಂದ L ಕೊಟ್ಟಿದ್ದಾರೆ ಅಂತ ಅರ್ಥ. ಓಕೆ, ರಿಲೇಷನ್ ಏನು ಕೊಟ್ಟಿದ್ದಾರೆ, R that is equal to okay L1 comma L2. Okay, L1 comma L2 such that L1 comma L2 such that L1 is perpendicular to L2 ಅಂತ ಕೊಟ್ಟಿದ್ದಾರೆ ಹೌದಾ. L1 is perpendicular to L2. ಓಕೆ, ನಾವು ಇದೇನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಸಿಮೆಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್. ಎಕ್ಸ್ಕ್ಯೂಸ್ ಮೀ, ಸಾರಿ.
ಓಕೆ ನೆಕ್ಸ್ಟ್ ನೋಡಿ ಫಾರ್ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ಫಾರ್ ರಿಫ್ಲೆಕ್ಸಿವ್ ಓಕೆ ರಿಫ್ಲೆಕ್ಸಿವ್ ನಾವು ನಮಗೆ ಎ ಬಿಲಾಂಗ್ಸ್ ಟು ಆರ್ ಇರ್ಬೇಕು, ಹೌದಾ? ಓಕೆ ಅಂದ್ರೆ L1 is ಪರ್ಪೆಂಡಿಕ್ಯುಲರ್ ಟು L2 ಆಗುತ್ತಾ? L1 is perpendicular to ಆಗಲ್ಲ. ಸೊ L1 is not perpendicular to L1, ಸಾರಿ L2 ಅಲ್ಲ, L1 is perpendicular to L1 ಆಗುತ್ತಾ? ಆಗಲ್ಲ. ಇಲ್ಲಿ ನೋಡಿ ಇದು L1 ಅಂದ್ರೆ ಅದಕ್ಕೆ ಇದು L1 ಲೈನ್ ಅಂತಂದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಕ್ಕಾಗುತ್ತಾ? ಅದು ಆಗಲ್ಲ. L1 is not perpendicular to L1, so therefore L1, L1 does not belongs to R, so therefore R is not reflexive. ಆಯ್ತಾ? ಇಷ್ಟ ನೋಡಿ. ಸೊ ನೆಕ್ಸ್ಟ್ ಅದೇ ತರ ಫಾರ್ ಸಿಮೆಟ್ರಿಕ್ ಓಕೆ ನೋಡಿ. ಸೊ ದಟ್ ಈಸ್ ಏನು, ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಇದ್ರೆ ಇದು ರಿಸಲ್ಟೆಂಟ್ ಏನು, ಬಿ ಕಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಇರಬೇಕು. ಓಕೆ ವಿಚ್ ಮೀನ್ಸ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಅಂತ ಅನ್ಕೊಳ್ಳಿ. ಇಲ್ಲಿದೆ, ಇಲ್ಲಿ ಯಾವ್ದ್ರಲ್ಲಿ ಏನು ಹಾಕ್ಕೊಳ್ತೀನಿ ನೋಡು, ಇದು L1 ಅಂತ ಅನ್ಕೊಳ್ಳಿ. ಓಕೆ ಇದು L2 ಅಂತ ಅನ್ಕೊಳ್ಳಿ. ಸೊ ದಟ್ ಈಸ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಆಯ್ತು, ಹೌದಾ? ಅದೇ ತರ L2 ಈಸ್ ಪರ್ಪೆಂಡಿಕ್ಯುಲರ್ ಟು L1 ಆಗೇ ಆಗುತ್ತೆ, ಹೌದಾ? L2 ಈಸ್ ಪರ್ಪೆಂಡಿಕ್ಯುಲರ್ ಆಗೇ ಆಗುತ್ತೆ. ಸೊ ವಿಚ್ ಮೀನ್ಸ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಅಂದ್ರೆ ಇಟ್ ಈಸ್ L1, L2 ಬಿಲಾಂಗ್ಸ್ ಟು R. ಓಕೆ ಅದೇ ತರ L2 ಈಸ್ ಪರ್ಪೆಂಡಿಕ್ಯುಲರ್ ಟು L1 ಆಗೇ ಆಗುತ್ತೆ, ವಿಚ್ ಮೀನ್ಸ್ L2, L1 ಆಲ್ಸೋ ಬಿಲಾಂಗ್ಸ್ ಟು R ಆಗುತ್ತೆ. ಸೊ therefore R is symmetric. ಓಕೆ ಇಷ್ಟ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಓಕೆ ಇದಾಯ್ತಾ. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಓಕೆ ಸೊ ಟ್ರಾನ್ಸಿಟಿವ್ ಏನು ಬರುತ್ತೆ ನೋಡೋಣ. ಟ್ರಾನ್ಸಿಟಿವ್ ಟ್ರಾನ್ಸಿಟಿವ್ ಕಂಡೀಷನ್ ಗೊತ್ತಿದೆ ಏನು, ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್, ಓಕೆ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್, ಬಿಲಾಂಗ್ಸ್ ಟು ಆರ್, ಇದು ರಿಸಲ್ಟೆಂಟ್ ಏನು ಬರ್ಬೇಕು ನಮಗೆ, ಎ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬರಬೇಕು, ಹೌದಾ? ನಾವು ಜಸ್ಟ್ ಸಿ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಇದೆ ಅಂತ ಅನ್ಕೊಳ್ಳಿ. ಓಕೆ ನೆಕ್ಸ್ಟ್ ಅದೇ ತರ L2 ಈಸ್ ಪರ್ಪೆಂಡಿಕ್ಯುಲರ್ ಟು L3 ಇದೆ ಅನ್ಕೊಳ್ಳಿ. ಮತ್ತೆ L1 L3 ಪರ್ಪೆಂಡಿಕ್ಯುಲರ್ ಆಗುತ್ತಾ? ಬೇಕಾದ್ರೆ ನೋಡಿ ಇಲ್ಲೇ ಮಾಡ್ತೀನಿ ನೋಡಿ, L1 ಇದು ಅಂತ ಅನ್ಕೊಳ್ಳಿ. ಇದು L1 ಈಸ್ ಪರ್ಪೆಂಡಿಕ್ಯುಲರ್ ಟು L2, ಇದು L2 ಲೈನ್ ಅನ್ಕೊಳ್ಳಿ, ಇದು L2 ಈಸ್ ಪರ್ಪೆಂಡಿಕ್ಯುಲರ್ ಟು L3, L3 ಪರ್ಪೆಂಡಿಕ್ಯುಲರ್, L3 ಲೈನ್ ಪರ್ಪೆಂಡಿಕ್ಯುಲರ್ ಇದೆ. ಓಕೆ ನಾವು ಯು ಜಸ್ಟ್ ಸಿ ವಿಚ್ ಮೀನ್ಸ್ ನಮ್ಗೆ ಏನ್ ಬರುತ್ತೆ, L1, L2 ಬಿಲಾಂಗ್ಸ್ ಟು ಆರ್ ಆಗುತ್ತೆ. L1 ಈಸ್ ಪರ್ಪೆಂಡಿಕ್ಯುಲರ್ L2. ಅದೇ ತರ L2 ಈಸ್ ಪರ್ಪೆಂಡಿಕ್ಯುಲರ್ ಟು L3 ಅದೂ ಆಗುತ್ತೆ. ಬಟ್ L1 ಮತ್ತೆ L3 ನೋಡಿ, L1 ಮತ್ತೆ L3 ಏನಾಗುತ್ತೆ, L1 ಮತ್ತೆ L3 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ದಟ್ ಈಸ್ ವೈ L1, L3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ ಸೊ therefore R is not transitive ಆಗುತ್ತೆ ನೋಡಿ, R is not transitive. ಓಕೆ ಇಷ್ಟು ನೋಡಿ. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿ. ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ನೀವು ಇಷ್ಟು ಬರ್ಕೊಳ್ಳೋಕ್ಕಿದ್ದು. ಓಕೆ ನೆಕ್ಸ್ಟ್ ನೋಡಿ, x minus y is an integer ಅಂತ ಪ್ರೂವ್ ಮಾಡಬೇಕು. ಓಕೆ ಸೊ ನಮಗೆ ಪ್ರೂವ್ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಇಂಟಿಜರ್ಸ್, ಅಂದ್ರೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಇಂಟಿಜರ್ಸ್ ಇಂದ ಡಿಫೈನ್ ಆಗ್ತಿದೆ. ಓಕೆ ಸೊ ವೇರ್ ಆರ್ ದಟ್ ಈಸ್ ಈಕ್ವಲ್ ಟು x, y such that x minus y is an integer. Okay, so integer. Okay, now you just see x minus y. So first any for equivalence relation ಬರುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. Okay, now you just see here for reflexive condition ಏನು, a, a has to belongs to r, ಹೌದಾ? a, a has to belongs to r, which means x, x belongs to r ಆಗ್ಬೇಕಂದ್ರೆ x minus x ಏನು ಬರುತ್ತೆ ನಮಗೆ, that is x minus x that is equal to 0. So 0 ಅನ್ನೋದೇನು, 0 ಅನ್ನೋದು ಇಂಟಿಜರ್, ಹೌದಾ? 0 ಅನ್ನೋದು ಇಂಟಿಜರ್. ಸೊ therefore x minus x, x belongs to r ಆಗುತ್ತೆ. ಇದಾಯ್ತು. ನೆಕ್ಸ್ಟ್ ರಿಫ್ಲೆಕ್ಸಿವ್ ಆಯ್ತು. therefore r is
ರಿಫ್ಲೆಕ್ಸಿವ್. ಎಕ್ಸ್ ಕಮ ಎಕ್ಸ್ ಅಂದರೆ 0 ಬರುತ್ತೆ, 0 ಅನ್ನೋದು ಇಂಟೀಜರ್ ಹೌದಾ, ಅದಕ್ಕೋಸ್ಕರ ಎಕ್ಸ್ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್, ದೇರ್ಫಾರ್ ಆರ್ ಈಸ್ ರಿಫ್ಲೆಕ್ಸಿವ್. ಓಕೆ, ನೆಕ್ಸ್ಟ್ ಫಾರ್ ಸಿಮೆಟ್ರಿಕ್ ನೋಡಿ, ಫಾರ್ ಸಿಮೆಟ್ರಿಕ್ ಓಕೆ ನೋಡಿ, ನಮ್ಗೆ ಏನು ಕಂಡೀಷನು, ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಓಕೆ, ಎ ಕಮ ಇದ್ರ ರಿಸಲ್ಟೆಂಟ್ ಏನು ಬರಬೇಕು, ಓಕೆ ಬಿ ಕಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬರಬೇಕು, ಹೌದಾ. ಈಗ ನೋಡಿ ಎಕ್ಸ್ ಮೈನಸ್ ವೈ ಅನ್ನೋದು ಪಿ ಅನ್ನೋದು ಯಾವುದೋ ಇಂಟೀಜರ್ ಅಂತ ಅನ್ಕೊಳ್ಳಿ, ಇಂಟೀಜರ್ ಹೌದಾ. ಓಕೆ, ಅದೇ ವೈ ಮೈನಸ್ ಎಕ್ಸ್ ಅನ್ನೋದೇ ನೋಡುತ್ತೆ, ವೈ ಮೈನಸ್ ಎಕ್ಸ್ ಅನ್ನೋದೇ ನೋಡುತ್ತೆ. ಇದು ನೋಡಿ 3 - 2 ಅಂದರೆ 1 ಬರ್ತೌದಾ, 2 - 3 ಅಂದರೆ -1 ಬರ್ತೌದಾ, ಅಂದರೆ ವೈ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಪಿ ಬರುತ್ತೆ. ಮೈನಸ್ ಪಿ ಇಸ್ ಆಲ್ಸೋ ಇಂಟೀಜರ್ ಹೌದಾ, ಅದನ್ನು ಇಂಟೀಜರ್ ಆಗುತ್ತೆ. ಮೈನಸ್ ಪಿ ಇಸ್ ಆಲ್ಸೋ ಇಂಟೀಜರು. ಸೊ ದೇರ್ ಫಾರ್ ನಮಗೆ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ವೈ ಕಮ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗುತ್ತೆ, ಹೌದಾ. ನನಗೆ ಇಷ್ಟ ನೋಡಿ, ಅದೇ ದೇರ್ ಫಾರ್ ಆರ್ ಈಸ್ ಸಿಮೆಟ್ರಿಕ್. ಓಕೆ, ಇದಾಯ್ತು ನೋಡಿ. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡೋಣ ನೋಡಿ. ಟ್ರಾನ್ಸಿಟಿವ್ ಇದು ಸ್ಪೇಸ್ ಇಲ್ಲ, ಸ್ಪೇಸ್ ತಗೊಳ್ಳಿ. ಓಕೆ, ಫಾರ್ ಟ್ರಾನ್ಸಿಟಿವ್ ಓಕೆ, ಟ್ರಾನ್ಸಿಟಿವ್ ಏನು ಕಂಡೀಷನ್ ಗೊತ್ತಿದೆ ನಮ್ಗೆ. ಏನು, ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಓಕೆ, ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ಓಕೆ, ಇದು ರಿಸಲ್ಟೆಂಟ್ ಏನು ಬರುತ್ತೆ ನಮಗೆ, ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬರಬೇಕು ನಮಗೆ. ಓಕೆ, ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬಂದರೆ, ಸೊ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಟ್ರಾನ್ಸಿಟಿವ್ ರಿಲೇಷನ್. ಓಕೆ, ನಾವು ಯು ಜಸ್ಟ್ ಸಿ ಹಿಯರ್, ಈಗ ಮಾಡೋಣ ನೋಡಿ, ಎಕ್ಸ್ ಮೈನಸ್ ವೈ ಅನ್ನೋದು ಪಿ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ವೈ ಮೈನಸ್ ಝೆಡ್ ಅನ್ನೋದು ಇದು ಇಂಟೀಜರ್, ಎಕ್ಸ್ ಮೈನಸ್ ಒನ್ ಪಿ ಅನ್ನೋದು ಇಂಟೀಜರ್, ಹೌದಾ. ಓಕೆ, ವೈ ಮೈನಸ್ ಝೆಡ್ ಅನ್ನೋದು ಕ್ಯೂ ಅಂತ ಬರುತ್ತೆ ಅನ್ಕೊಳ್ಳಿ. ಕ್ಯೂ ಅನ್ನೋದು ಇಂಟೀಜರ್, ಹೌದಾ, ಕ್ಯೂ ಅನ್ನೋದು ಇಂಟೀಜರ್. ಇವೆರಡು ಆ್ಯಡ್ ಮಾಡಿ, ಅವಾಗ ಏನು ಬರ್ತೀವಿ, ಇವೆರಡು ಆ್ಯಡ್ ಮಾಡಿದ್ರೆ ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಝೆಡ್ ದಟ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ, ಹೌದಾ. ದಟ್ ಈಸ್ ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಎಕ್ಸ್ ಮೈನಸ್ ಝೆಡ್, ಹೌದಾ. ಎಕ್ಸ್ ಮೈನಸ್ ದಟ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ, ಇಂಟೀಜರ್ ಪ್ಲಸ್ ಇಂಟೀಜರ್ ಮಾಡಿದ್ರೆ ಏನಾಗುತ್ತೆ, ಇಂಟೀಜರೇ ಬರುತ್ತೆ, ಹೌದಾ. ಓಕೆ, ಸೊ ವಿಚ್ ಮೀನ್ಸ್ ನಮ್ಗೆ ನೋಡಿ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್, ಹೌದಾ, ಬಂತು. ನೆಕ್ಸ್ಟ್ ವೈ ಕಮ ಝೆಡ್ ಆಲ್ಸೋ ಬಿಲಾಂಗ್ಸ್ ಟು ಆರ್, ನೆಕ್ಸ್ಟ್ ಏನು, ಎಕ್ಸ್ ಕಮ ಝೆಡ್ ಏನು ಬಂತು, ಎಕ್ಸ್ ಕಮ ಝೆಡ್ ಬಿಲಾಂಗ್ಸ್ ಟು ಆರ್, ಬಿಕಾಸ್ ಇಂಟೀಜರೇ ಬಂತು ನಮ್ಗೆ, ಎಕ್ಸ್ ಮೈನಸ್ ಝೆಡ್ ಮಾಡಿದ್ರು. ಸೊ ದೇರ್ ಫೋರ್ ಆರ್ ಈಸ್ ಏನು ಬಂತೆ ನಮಗೆ, ಟ್ರಾನ್ಸಿಟಿವ್ ಆಗುತ್ತೆ ನೋಡಿ. ಆರ್ ಈಸ್ ಟ್ರಾನ್ಸಿಟಿವ್. ಅವ್ರೇನಂತ ಪ್ರೂವ್ ಮಾಡಿ ಅಂತ ಹೇಳಿದ್ರೆ ನಮಗೆ, ಸೊ ಈಕ್ವಿಬ್ಯಾಲೆನ್ಸ್ ರಿಲೇಷನ್ ಅಂತ ಪ್ರೂವ್, ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ಸೊ ದೇರ್ ಫೋರ್ ಆರ್ ಈಸ್ ಏನು, ಟ್ರಾನ್ಸಿಟಿವ್, ಆರ್ ಈಸ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಓಕೆ, ಸೊ ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ. ಇಲ್ಲಿ ಬರ್ಕೊಳ್ಳಿ, ಇಷ್ಟ ಆಯ್ತಾ, ಇಷ್ಟು ಬರ್ಕೊಳ್ಳಿ. ಆಯ್ತಾ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಏನು ಕೊಟ್ಟಿದ್ರೆ, ಶೋ ದಟ್, ಓಕೆ, ಶೋ ದಟ್, ಸೊ ದಟ್ ಈಸ್ ಎ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ, ದಟ್ ಈಸ್ 1, 2, 3, 4, 5 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಈಸ್ ಆರ್ ದಟ್ ಈಸ್ ಈಕ್ವಲ್ ಟು ರಿಲೇಷನ್ ಇನ್ ದ ಸೆಟ್, ಅಂದ್ರೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಎ ಇಂದ ಎಗೆ. ಓಕೆ, ನಾವು ಆರ್ ದಟ್ ಈಸ್ ಈಕ್ವಲ್ ಟು a, b, okay, such that a, b such that modulus of a minus b is even. Okay, even ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ನಾವು ಜಸ್ಟ್ ಸಿ ಫಸ್ಟ್ ಏನು ಮಾಡೋಣ. ಓಕೆ, even ಅಂದ್ರೆ ಏನು, ಮಲ್ಟಿಪಲ್ ಆಫ್ 2, ಹೌದಾ. even ಅಂದ್ರೆ ಮಲ್ಟಿಪಲ್ ಆಫ್ 2, even ಈಸ್ ನಥಿಂಗ್ ಬಟ್ ಏನು, ಮಲ್ಟಿಪಲ್ ಆಫ್ 2 ಅಂತ, ಮಲ್ಟಿಪಲ್ ಆಫ್ 2 ಅಂತ ಅರ್ಥ. even is nothing but multiple of 2 ಅಂತ ಅರ್ಥ. So now you just see for reflexive ಚೆಕ್ ಮಾಡೋಣ ನೋಡಿ. ರಿಫ್ಲೆಕ್ಸಿವ್ ನಮ್ಗೆ ಏನು ಬರುತ್ತೆ, a, a has to belongs to r, ಹೌದಾ. a, a has to belongs to r.
ನೆಕ್ಸ್ಟ್ ನೋಡಿ ಇಲ್ಲೇನಿದೆ ಎ ಮಾಡ್ಲಸ್ ಆಫ್ ಎ ಮೈನಸ್ ಬಿ ಅಂದರೆ ಮಾಡ್ಲಸ್ ಆಫ್ ಎ ಮೈನಸ್ ಎ ದಟ್ ಈಸ್ ಈಕ್ವಲ್ ಟು 0. 0 ಅನ್ನೋದೇನು? 0 ಅನ್ನೋದು ಮಲ್ಟಿಪಲ್ ಆಫ್ 2 ಹೌದಾ? ಇಟ್ ಈಸ್ ಮಲ್ಟಿಪಲ್ ಆಫ್ 2 ಹೌದಾ? ಸೊ ವಿಚ್ ಮೀನ್ಸ್ ನಮ್ಗೇನು ಬಂತು? ಎ ಕಮ ಎ, ಓಕೆ, ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಯ್ತು. ಓಕೆ, ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಓಕೆ, ದಿಸ್ ಆರ್ ಈಸ್ ರಿಫ್ಲೆಕ್ಸ್. ಇಷ್ಟ ಆಯ್ತು ನೋಡಿ. ನೆಕ್ಸ್ಟ್ ಫಾರ್ ಸಿಮೆಟ್ರಿಕ್ ಚೆಕ್ ಮಾಡೋಣ. ಫಾರ್ ಸಿಮೆಟ್ರಿಕ್ ನೋಡಿ, ಏಮ್ ಕಂಡೀಷನ್ ಗೊತ್ತಿದ್ರೆ ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಓಕೆ, ಸೊ ನಮ್ಗೇನು ದೇರ್ ಫೋರ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಇದು ರಿಸಲ್ಟೆಂಟ್ ಬಿ ಕಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬರಬೇಕು. ಓಕೆ, ನಾವು ಜಸ್ಟ್ ಮಾಡ್ಲಸ್ ಆಫ್ ಎ ಮೈನಸ್ ಬಿ ದಟ್ ಇಸ್ ಈಕ್ವಲ್ ಟು ಏನೋ ಪಿ ಅಂತ ಬಂದಿದೆ ಅನ್ಕೊಳ್ಳಿ. ಪಿ ಅನ್ನೋದೇನು? ಮಲ್ಟಿಪಲ್ ಆಫ್ 2. ಓಕೆ, ಮಲ್ಟಿಪಲ್ ಆಫ್ 2. ಓಕೆ, ನೆಕ್ಸ್ಟ್ ಅದೇ ಥರ ಮಾಡ್ಲಸ್ ಆಫ್ ಬಿ ಮೈನಸ್ ಎ ಏನು ಬರುತ್ತೆ? ಅದನ್ನು ಏನು ಬರುತ್ತೆ? ಅದನ್ನು ಪಿನೇ ಬರುತ್ತೆ. ಬೇಕಾದ್ರೆ ನೋಡಿ ನಮಗೆ, ಸೊ ದಟ್ ಈಸ್ ಮಾಡ್ಲಸ್ ಆಫ್ 3 ಮೈನಸ್ 1 ಮಾಡ್ಕೊಡಿದ್ರೆ ಏನು ಬರುತ್ತೆ? 2. ಓಕೆ, 2 ಅನ್ನೋದೇನು? ನಮ್ಗೆ ಏನು ಬರುತ್ತೆ? 2 ಅನ್ನೋದು ನಮಗೆ ಮಲ್ಟಿಪಲ್ ಆಫ್ 2. ಅದೇ ಥರ 1 ಮೈನಸ್ 3 ಅಂದರೆ ಒನ್ ಹತ್ರ ಮಾಡ್ಲಸ್ ಆಫ್ ಮೈನಸ್ 1. ಮಾಡ್ಲಸ್ ಆಫ್ ಮೈನಸ್ 2 ಅಂತ 2 ಹೌದು. ದಟ್ ಈಸ್ ಆಲ್ಸೋ ಏನು? ದಟ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 2. ದಟ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 2 ಹೌದು. ಸೊ ದೇರ್ ಫಾರ್ ನಾವೇನು ಬಿಡೋದು? ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಓಕೆ, ನೆಕ್ಸ್ಟ್ ಅದೇ ಥರ ಬಿ ಕಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್. ಇದರ ರಿಸಲ್ಟ್ ದೇರ್ ಫೋರ್ ಆರ್ ಈಸ್ ಸಿಮೆಟ್ರಿಕ್. ಇಷ್ಟು ನೋಡಿ. ಓಕೆ, ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡೋಣ ನೋಡಿ. ಟ್ರಾನ್ಸಿಟಿವ್ ಏನು ಬರುತ್ತೆ? ಇಲ್ಲಿ ಸ್ಪೇಸ್ ಮಾಡ್ಕೊಳ್ಳೋಂಥ. ಓಕೆ, ಫಾರ್ ಟ್ರಾನ್ಸಿಟಿವ್ ನೋಡಿ, ಸೊ ಯು ನೋ ದಟ್ ಈಸ್ ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಓಕೆ, ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ಇದು ರಿಸಲ್ಟೆಂಟ್ ಏನು? ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬರಬೇಕು, ಹೌದಾ? ಟ್ರಾನ್ಸಿಟಿವ್, ವಿಚ್ ಮೀನ್ಸ್ ಮಾಡ್ಲಸ್ ಆಫ್ ಎ ಮೈನಸ್ ಬಿ ಅನ್ನೋದು ಪಿ ಅಂತ ಅನ್ಕೊಳ್ಳಿ. ಓಕೆ, ಪಿ ಅನ್ನೋದೇನು? ಓಕೆ, ಪಿ ಅನ್ನೋದು ಮಲ್ಟಿಪಲ್ ಆಫ್ 2 ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಮಾಡ್ಲಸ್ ಆಫ್ ಬಿ ಮೈನಸ್ ಸಿ. ಸೊ ಬಿ ಮೈನಸ್ ಸಿ ದಟ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 2 ಅಂತ ಕ್ಯೂ ಅಂತ ಅನ್ಕೊಳ್ಳಿ. ಮಲ್ಟಿಪಲ್ ಆಫ್ 2 ಹೌದಾ? ನೆಕ್ಸ್ಟ್ ಅದೇ ಥರ ಇದನ್ನ ಎರಡು ಆ್ಯಡ್ ಮಾಡಿ, ಮಾಡ್ಲಸ್ ತೆಗೆದು ಆ್ಯಡ್ ಮಾಡಿ. ಸೊ ದಟ್ ಈಸ್ ಮಾಡ್ಲಸ್ ತೆಗೆದು ಆ್ಯಡ್ ಮಾಡಿದ್ರೆ ಮಾಡ್ಲಸ್ ಆಫ್ ನಮ್ಗೇನು ಬರುತ್ತೆ? ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಮಾಡಿ ದಟ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಬರುತ್ತೆ, ಹೌದಾ? ಓಕೆ, ನಮ್ಗೇನು ಬರುತ್ತೆ? ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಮಾಡಿದ್ರೆ ಎ ಮೈನಸ್ ಸಿ ಬರುತ್ತೆ. ಮಾಡ್ಲಸ್ ಆಫ್ ಎ ಮೈನಸ್ ಸಿ ಇಸ್ ಆಲ್ಸೋ ಏನು ಬರುತ್ತೆ? ಪಿ ಪ್ಲಸ್ ಕ್ಯೂ. ಪಿ ಪ್ಲಸ್ ಕ್ಯೂ ಅನ್ನೋದೇನು? ಪಿ ಪ್ಲಸ್ ಕ್ಯೂ ಇಸ್ ಆಲ್ಸೋ ಮಲ್ಟಿಪಲ್ ಆಫ್ 2. ಸೊ ಪಿ ಪ್ಲಸ್ ಕ್ಯೂ ಆಲ್ಸೋ ಮಲ್ಟಿಪಲ್ ಆಫ್, ಇದನ್ನೇನು ಬರುತ್ತೆ? ಮಲ್ಟಿಪಲ್ ಆಫ್. ಬೇಕಾದ್ರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಮಲ್ಟಿಪಲ್ ಆಫ್ 2. ಸೊ ವಿಚ್ ಮೀನ್ಸ್ ನಮ್ಗೆ ನೋಡಿ ಯಾವ್ದಾರು ಅಂತ ತೊಗೊಳಂತರಿ. ಸೊ ದಟ್ ಈಸ್ 3 ಮೈನಸ್ 1 ಅಂದರೆ ನಮ್ಗೇನು ಬರುತ್ತೆ? 3 ಮೈನಸ್ 1 ಅಂದರೆ 2 ಬರ್ತೌದಾ? ಅದೇ ಥರ 1 ಮೈನಸ್ 5 ಅಂದರೆ ಅದೇನು ಬರುತ್ತೆ? 1 ಮೈನಸ್ 5 ಮಾಡಿದ್ರೆ ಏನು ಬರುತ್ತೆ ನಮಗೆ? ಸೊ ದಟ್ ಈಸ್ 4 ಬರ್ತೌದಾ? ಮೈನಸ್ ಬರುತ್ತೆ. ಮಾಡ್ಲಸ್ ಆಫ್ ಮೈನಸ್ 4 ಅಂದರೆ 4 ಬರ್ತೌದಾ? ನೆಕ್ಸ್ಟ್ ಅದೇ 3 ಮೈನಸ್ 5 ಮಾಡಿದ್ರೆ 2 ಬರುತ್ತೆ. 2 ಇಸ್ ಆಲ್ಸೋ, ಇದು ನೋಡಿ, ಇದು ಮಲ್ಟಿಪಲ್ ಆಫ್ 2, ಇದು ಮಲ್ಟಿಪಲ್ ಆಫ್ 2, ಇದು ಮಲ್ಟಿಪಲ್, ಹೌದಾ? ಸೊ ದೇರ್ ಫೋರ್ ದಟ್ ಈಸ್ ಪಿ ಪ್ಲಸ್ ಕ್ಯೂ ಇಸ್ ಆಲ್ಸೋ ನಮ್ಗೇನು ಬರುತ್ತೆ? ಪಿ ಪ್ಲಸ್ ಕ್ಯೂ ಅಂದರೆ ಇವ್ಯಾಡ್ನ ಆ್ಯಡ್ ಮಾಡಿಬೇಕಾದ್ರೆ ಇವ್ಯಾಡ್ ಮಾಡಿದ್ರೆ 6 ಬರುತ್ತೆ. 6 ಬರುತ್ತೆ, ಅದನ್ನು ಮಲ್ಟಿಪಲ್ ಆಫ್ 2 ಆಗುತ್ತೆ, ಹೌದಾ? ಮಲ್ಟಿಪಲ್ ಆಫ್ 2 ಆಗುತ್ತೆ. ಸೊ ದೇರ್ ಫೋರ್ ನಮಗೆ ಇದೇನಾಗುತ್ತೆ? ಸೊ ದಟ್ ಈಸ್ ಇದು ಟ್ರಾನ್ಸಿಟಿವ್ ಆಗುತ್ತೆ. ಬರ್ಕೊಡಿ. ದಟ್ ಈಸ್ ಏನು? ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ನೆಕ್ಸ್ಟ್ ಅದೇ ಥರ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ಇದು ರಿಸಲ್ಟೆಂಟ್ ಏನು? ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್. ಓಕೆ, ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆದರೆ ಏನು ಬರೀಬೇಕು ನಾವು? ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಂದರೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಬರೀಬೇಕು. ದೇರ್ ಫೋರ್ ಆರ್ ಈಸ್ equivalence relation.
ಇದು ಎಕ್ಸಾಕ್ಟ್ಲಿ ಅದೇ ಥರ ಮಲ್ಟಿಪಲ್ ಆಫ್ 4 ಇದು ಎಕ್ಸಾಕ್ಟ್ಲಿ ಅದೇ ಥರ ನೀವು ಸಾಲ್ವ್ ಮಾಡಿ ಎಕ್ಸಾಕ್ಟ್ಲಿ ಇಲ್ಲಿ ಹೆಂಗೆ ಮಾಡಿದ್ವಿ ಅದೇ ಥರ ನೋಡಿ ಇದು ಹೆಂಗೆ ಮಾಡಿವಿ. ನಾವೇನು ಮಾಡಿದ್ವಿ ಇಲ್ಲಿ a ಮೈನಸ್ a ಅಂದರೆ 0 ಮಲ್ಟಿಪಲ್ ಆಫ್ 2 ಅಂದರೆ ಓಕೆ ಈವನ್ ಅಂದರೆ ಮಲ್ಟಿಪಲ್ ಆಫ್ 2 ಹೌದಾ ಮಲ್ಟಿಪಲ್ ಆಫ್ 2 ಇಸ್ ನಥಿಂಗ್ ಬಟ್ ನಮ್ಗೇನು ಬರುತ್ತೆ ಸೊ ಇಲ್ಲಿ ಮಲ್ಟಿಪಲ್ ಆಫ್ 4 ತೊಗೊಂಬಿಡಿ ಈ ಕಡೆ ಇಲ್ಲಿ ಕ್ವಶನಲ್ಲಿ ಓಕೆ ಮಲ್ಟಿಪಲ್ ಆಫ್ 4 ತೊಗೊಂಬಿಡಿ. ಅದೇ ಥರ a ಮೈನಸ್ b ಇಸ್ ಮಲ್ಟಿಪಲ್ ಆಫ್ 4 ಆದರೆ b ಮೈನಸ್ a ಇಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಆಗುತ್ತೆ ಹೌದಾ. ನೆಕ್ಸ್ಟ್ ಅದೇ ಥರ ನಾವೇನು ಮಾಡಿರಿ ಇಲ್ಲಿ a ಮೈನಸ್ b ದಟ್ ಈಸ್ ಈಕ್ವಲ್ ಟು ಮಲ್ಟಿಪಲ್ ಆಫ್ 4 ಆದರೆ b ಮೈನಸ್ c ಇಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಅವೆರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಸೊ ನಮಗೆ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಗಿಬಿಡುತ್ತೆ a ಮೈನಸ್ ಸಿ ಬರುತ್ತೆ a ಮೈನಸ್ ಸಿ ಏನಾಗುತ್ತೆ ಅದು ದಟ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಬರುತ್ತೆ. ಮಾಡ್ತೀನಿ ನೋಡಿ ಸೊ ಹಿಂಗೆ ಮಾಡ್ಕೊಳ್ಬೇಕಾದ್ರೆ ಇಲ್ಲಾಂದ್ರೆ ಸೊ ದಟ್ ಈಸ್ ಫಾರ್ ಕೊಟ್ಟಿರೋದು ಬರ್ಕೊಳ್ಳಿ ಏನು ಕೊಟ್ಟಿದ್ದಾರೆ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಆರ್ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಎ ಸೆಟ್ಟಿಂದ ಎ ಸೆಟ್ ಓಕೆ ಆರ್ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಆರ್ ದಟ್ ಈಸ್ ಈಕ್ವಲ್ ಟು a comma b such that modulus of a minus b is multiple of 4 okay ಈಗ ನೋಡಿ ಸೊ ದಟ್ ಈಸ್ ನಮ್ಗೇನು ಬರುತ್ತೆ ಫಾರ್ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಅಂದ್ರೆ ಏನು ದಟ್ ಈಸ್ a comma a belongs to r ಹೌದಾ a comma a belongs to r ಓಕೆ a comma a belongs to r ಅಂದರೆ ಸೊ ವಿಚ್ ಮೀನ್ಸ್ a ಮೈನಸ್ a ದಟ್ ಈಸ್ ಈಕ್ವಲ್ ಏನು ಬರುತ್ತೆ 0 ಅನ್ನೋದೇನು ಮಲ್ಟಿಪಲ್ ಆಫ್ 4 ಹೌದಾ ಮಲ್ಟಿಪಲ್ ಆಫ್ 4 ಮುಗೀತಲ್ಲ ಮಲ್ಟಿಪಲ್ ಆಫ್ 4 ಸೊ ದೇರ್ ಫೋರ್ a comma a belongs to r ದೇರ್ ಫೋರ್ r is ಏನು ಬರುತ್ತೆ ನಮಗೆ ರಿಫ್ಲೆಕ್ಸಿವ್ ಆಗುತ್ತೆ ರಿಫ್ಲೆಕ್ಸಿವ್ ಮುಗೀತು. ಓಕೆ ಫಾರ್ ಇದು ಮುಗೀತಾ ನೆಕ್ಸ್ಟ್ ಸಿಮೆಟ್ರಿಕ್ ಚೆಕ್ ಮಾಡೋಣ. ಫಾರ್ ಸಿಮೆಟ್ರಿಕ್ ಓಕೆ ಫಾರ್ ಸಿಮೆಟ್ರಿಕ್ ಏನಿದೆ ನಮಗೆ a comma b belongs to r ಇದ್ದು ಓಕೆ ಸೊ ಇದು ರಿಸಲ್ಟೆಂಟ್ ಏನು b comma a ಆಲ್ಸೋ ಬಿಲಾಂಗ್ಸ್ ಟು r ಓಕೆ ನೆಕ್ಸ್ಟ್ ಇಷ್ಟ ಆಯ್ತು ನೋಡಿ ಸೊ ದಟ್ ಈಸ್ ಇದಾಯ್ತಾ. ನೆಕ್ಸ್ಟ್ ವಿಚ್ ಮೀನ್ಸ್ ಇದನ್ನು ಪ್ರೂವ್ ಮಾಡ್ಬೇಕು ದಟ್ ಈಸ್ ಮಾಡ್ಯುಲಸ್ ಆಫ್ a ಮೈನಸ್ b ದಟ್ ಈಸ್ ಈಕ್ವಲ್ ಟು ಮಲ್ಟಿಪಲ್ ಆಫ್ 4 ಅಂದರೆ 4p ಅಂತ ಬರ್ಕೊಳ್ತೀನಿ ನೋಡಿ ಓಕೆ ಇಲ್ಲಿ ನೀವು 2p ಅಂತ ಬರ್ಕೋಬೋದಿತ್ತು ನಾನು ಬರೀ p ಮತ್ತು q ಬರ್ಕೊಡ್ತೀನಿ. ಅದೇ ಥರ ನಮಗೆ ಸೊ ದಟ್ ಈಸ್ ಏನೋ ಬರುತ್ತೆ ಅದೇ ಥರ b ಮೈನಸ್ a ಇಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಬರುತ್ತೆ ಹೌದಾ b ಮೈನಸ್ a ಇಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಬರುತ್ತೆ. ಸಪೋಸ್ ನೋಡಿ ಇಲ್ಲಿ 5 ಮೈನಸ್ 1 ತೊಗೊಂಡಿರ ಅಂದ್ಕೊಳ್ಳಿ ಅದೇನು ಬರುತ್ತೆ 4 ಬರುತ್ತೆ. ಅದೇ ಥರ 1 ಮೈನಸ್ 5 ಮಾಡಿದ್ರೆ ಅದೇನೇನು ಬರುತ್ತೆ 4 ಬರುತ್ತೆ ಹೌದಾ ಮಲ್ಟಿಪಲ್ ಆಫ್ 4 ಬರುತ್ತೆ. ದೇರ್ ಫೋರ್ a comma b ಬಿಲಾಂಗ್ಸ್ ಟು r ಓಕೆ ಅದೇ ಥರ b comma a ಆಲ್ಸೋ ಬಿಲಾಂಗ್ಸ್ ಟು r therefore r is symmetric ಇದಾಯ್ತು ನೋಡಿ. ಸೊ ನೆಕ್ಸ್ಟ್ ಟ್ರಾನ್ಸಿಟಿವ್ ಕಂಡಿಡೆ ನೋಡಿ. ನೆಕ್ಸ್ಟ್ ಟ್ರಾನ್ಸಿಟಿವ್ ಕಂಡಿಡೆ ಸ್ವಲ್ಪ ಸ್ಪೇಸ್ ತಗೊಳ್ಳೋಣ ಇಲ್ಲಿ ಓಕೆ ಫಾರ್ ಟ್ರಾನ್ಸಿಟಿವ್ ಅಂದ್ರೆ ನಮಗೆ ಕಂಡೀಷನ್ ಏನು a comma b belongs to r ಓಕೆ ಆ್ಯಂಡ್ b comma c belongs to r ಇದು ರಿಸಲ್ಟೆಂಟ್ ಏನು a comma c ಆಲ್ಸೋ ಬಿಲಾಂಗ್ಸ್ ಟು r ಹೌದಾ ಓಕೆ a comma c ಬಿಲಾಂಗ್ಸ್ ಟು r ಬರಕಂದ್ರೆ ಫಸ್ಟ್ ನೋಡಿ ಮಾಡ್ಯುಲಸ್ ಆಫ್ a ಮೈನಸ್ b ಇಸ್ ಮಲ್ಟಿಪಲ್ ಆಫ್ 4 ಅನ್ಕೊಳ್ಳಿ. ಅದೇ ಥರ ಮಾಡ್ಯುಲಸ್ ಆಫ್ b ಮೈನಸ್ c ಇಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಅಂದರೆ ಬಟ್ ಬೇರೆದು ಮಲ್ಟಿಪಲ್ ಆಫ್ 4 ಈ ಥರ ಬರ್ಕೊಂಡಿದ್ದು. ನೆಕ್ಸ್ಟ್ ಅದೇ ಥರ a ಮೈನಸ್ b ಪ್ಲಸ್ b ಮೈನಸ್ c ಮಾಡಿದ್ರೆ ಏನು ಬರುತ್ತೆ ಪ್ಲಸ್ b ಮೈನಸ್ b ಕ್ಯಾನ್ಸಲ್ ಮಾಡಿ ಅವಾಗ ಏನು ಬರುತ್ತೆ ದಟ್ ಈಸ್ ಈಕ್ವಲ್ ಟು 4p ಪ್ಲಸ್ 4q ಆಗುತ್ತೆ ಹೌದಾ. ಅದಕ್ಕೆ ಮಾಡ್ಯುಲಸ್ ಅಪ್ಲೈ ಮಾಡಿ ಮಾಡ್ಯುಲಸ್ ಆಫ್ a ಮೈನಸ್ c ಏನು ಬರುತ್ತೆ ದಟ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಬರುತ್ತೆ ದಟ್ ಈಸ್ ಆಲ್ಸೋ 4p ಪ್ಲಸ್ 4q ಬರುತ್ತೆ ದಟ್ ಈಸ್ ಮಲ್ಟಿಪಲ್ ಆಫ್ 4 ಬರುತ್ತೆ. ಸೊ ದೇರ್ ಫೋರ್ a comma b ಬಿಲಾಂಗ್ಸ್ ಟು r ಆಗುತ್ತೆ. ನೆಕ್ಸ್ಟ್ ಅದೇ ಥರ b comma c ಆಲ್ಸೋ ಬಿಲಾಂಗ್ಸ್ ಟು r ಆಗುತ್ತೆ. ಇದು ರಿಸಲ್ಟೆಂಟ್ a comma c ಆಲ್ಸೋ ಬಿಲಾಂಗ್ಸ್ ಟು r. ಸೊ ದೇರ್ ಫೋರ್ r ಈಸ್ ಏನಾಗುತ್ತೆ ಟ್ರಾನ್ಸಿಟಿವ್ ಆಗುತ್ತೆ. ರಿಫ್ಲೆಕ್ಸಿವ್ ಆಯಿತು ಸಿಮೆಟ್ರಿಕ್ ಆಯಿತು ಟ್ರಾನ್ಸಿಟಿವ್ ಅಂತ ಅಂದರೆ ದೇರ್ ಫೋರ್ ಆರ್ ಈಸ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಏಕೆ ಇಷ್ಟೇ ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಸೊ ಬೇಕಾದ್ರೆ ಇಲ್ಲಿ ಫಸ್ಟಿಂದ ಬರ್ಕೊಳ್ಬೇಕಾದ್ರೆ ಇಲ್ಲಿಂದ ಓಕೆ ಇಲ್ಲಿಂದ ಬರ್ಕೊಳ್ಳಿ. ಎಷ್ಟಾಯ್ತು ವಿಡಿಯೋ ತೆಗೆದು ನೋಡೋಣ ಟೈಮ್ ಎಷ್ಟಾಯ್ತು 39 minutes ಓಕೆ ಇದನ್ನ ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್
ಇನ್ನು 3 ಕ್ವಶನ್ಸ್ ಇದಾವೆ. ಓಕೆ, ಸೊ ಇಲ್ಲಿ ನೋಡಿ ನಿಮಗೆ ಆಲ್ಮೋಸ್ಟ್ ಈ ಒಂದೊಂದು ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಮುಗಿತು. ಎಲ್ಲ ನಾನು 3 ಟೈಪ್ಸ್ ಆಫ್ ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ. ಓಕೆ, 3 ಟೈಪ್ಸ್ ಅಂದ್ರೆ ಇಲ್ಲಿ ನೋಡಿ, ಇದು ಒಂಥರದ ಕ್ವಶನ್ ಯಾವುದು, ಇದು ಇದು ಒಂಥರದ ಕ್ವಶನ್ ಹೌದಾ. ನೆಕ್ಸ್ಟ್ ಇದು ಒಂಥರದ ಕ್ವಶನ್, ಕಾಂಗ್ರಿಯಂಟ್ ಮತ್ತೆ ಸಿಮಿಲರ್ ಇರೋದು ಒಂಥರದ ಕ್ವಶನ್. ನೆಕ್ಸ್ಟ್ ಅದೇ ಸೈಡ್ 2 ಟೈಪ್ಸ್ ಅದು, ಇದು ಪ್ಯಾರಲಲ್ ಅದಕ್ಕೆ ಬಿಲಾಂಗ್ ಇರುತ್ತೆ. ಇದು 2 ಟೈಪ್ಸ್ ಆಫ್ ಕ್ವಶನ್ಸ್ ಅದು. ನೆಕ್ಸ್ಟ್ ಇದು ಒಂಥರದ ಕ್ವಶನ್, ಇದು ಅದಕ್ಕೆ ಬಿಲಾಂಗ್ ಆಗಿರುತ್ತೆ. ಓಕೆ, ಟೋಟಲ್ ಆಗಿ ನೋಡಿ, ಇದು ಒಂಥರದ ಕ್ವಶನ್, ಇದು ಕಾಂಗ್ರೆಂಟ್ ಮತ್ತೆ ಸಿಮಿಲರ್ ಒಂಥರದ ಕ್ವಶನ್. ನೆಕ್ಸ್ಟ್ ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಒಂದು ಒಂಥರದ ಕ್ವಶನ್. 3 ಟೈಪ್ಸ್ ಅದು. ಇದು ಈಕ್ವಲೇಷನ್, ಇದು ಒಂಥರದ ಕ್ವಶನ್. ಇದು x - y ಇಂಟೀಜರು, a - b ಈವನ್. ಓಕೆ, a - b ಅನ್ನೋದು ಮಲ್ಟಿಪಲ್ ಆಫ್ 4, ಇದು ಒಂಥರದ್ದು. 4 ಟೈಪ್ಸ್ ಅದು. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದು ಲಾಸ್ಟ್ ಟೈಪ್ ನೋಡಿ, ಇದು ಲಾಸ್ಟ್ ಟೈಪ್ ಕ್ವಶನ್. ಇದನ್ನು ಸಾಲ್ವ್ ಮಾಡ್ಬಿಡೋಣ, ಲಾಸ್ಟ್ ಟೈಪ್ ಆಫ್ ಕ್ವಶನ್ಸ್. ಬಟ್ ಇವು 3 ಕ್ವಶನ್ ಇದಾವೆ, ಇವು 3 ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಓಕೆ, ನೆಕ್ಸ್ಟ್ ನೋಡಿ, ಶೋ ದಟ್ ಕ್ವಶನ್ ನಂಬರ್ 9, ಶೋ ದಟ್ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್. ಅಂದ್ರೆ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಅಂತ. ಓಕೆ, ಆರ್ ದಟ್ ಈಸ್ ಈಕ್ವಲ್ ಟು a, b, ಓಕೆ, ಸಚ್ ದಟ್ a is lesser than or equal to b ಅಂತ ಕೊಟ್ಟಿದ್ದಾರೆ. ಇದು ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಬಟ್ ಸಿಮೆಟ್ರಿಕ್ ಆಗಲ್ಲ ಅಂತೇಳಿ ಪ್ರೂವ್ ಮಾಡಿ ಅಂತ ಹೇಳಿದ್ರು. ಫಾರ್ ರಿಫ್ಲೆಕ್ಸಿವ್ ನೋಡಿ, ಫಾರ್ ರಿಫ್ಲೆಕ್ಸಿವ್ ಓಕೆ ನೋಡಿ, ಸೊ ನಮಗೆ a is lesser than or equal to b ಅಂತ ಕೊಟ್ಟಿದ್ದಾರೆ. ಸೊ ಯು ನೋ ದಟ್ a, ಬಿಲಾಂಗ್ಸ್ ಟು ಆರ್ ಹೌದಾ, a, ಬಿಲಾಂಗ್ಸ್ ಟು ಆರ್ ಹೌದಾ. a ಬಿಲಾಂಗ್ಸ್ ಟು ಆರ್ ಅಂತಂದ್ರೆ, ಸೊ ನಾವು ಜಸ್ಟ್ ಸಿ ವಿಚ್ ಮೀನ್ಸ್ ನಮಗೆ a is lesser than or equal to a ಹೌದಾ. a is lesser than or equal to a ಅಂದ್ರೆ ಸೊ ದಟ್ ಈಸ್ a, ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ದೇರ್ ಫಾರ್ ಆರ್ ಏನಾಗುತ್ತೆ, ದೇರ್ ಫಾರ್ ಆರ್ ಈಸ್ ರಿಫ್ಲೆಕ್ಸಿವ್ ಆಗುತ್ತೆ. ದೇರ್ ಫಾರ್ ಆರ್ ಈಸ್ ರಿಫ್ಲೆಕ್ಸಿವ್. ಓಕೆ, ಇಷ್ಟ ಆಯ್ತು ನೋಡಿ. ನೆಕ್ಸ್ಟ್ ಫಾರ್ ಸಿಮೆಟ್ರಿಕ್, ಓಕೆ, ಯು ನೋ ದಟ್ ಫಾರ್ ಕಂಡೀಷನ್ if a, b belongs to r, ಇದು ರಿಸಲ್ಟೆಂಟ್ ಏನು ಬರುತ್ತೆ, b, a ಆಲ್ಸೋ ಬಿಲಾಂಗ್ಸ್ ಟು ಆರ್ ಇರ್ಬೇಕು ಹೌದಾ. ಓಕೆ, ನೆಕ್ಸ್ಟ್ ಚೆಕ್ ಮಾಡೋಣ ನೋಡಿ. ಸೊ ದಟ್ ಈಸ್ ನಮಗೆ a is lesser than or equal to b ಇದೆ ಅನ್ಕೊಳ್ಳಿ. ಸೊ b is lesser than or equal to a ಇರಲೇಬೇಕಂತ ರೂಲ್ಸ್ ಇದಾವ ಏನಾದ್ರು. ಇಲ್ಲಿ ನೋಡಿ, ಸಪೋಸ್ 3 is lesser than or equal to 2 ಅಂತ ಅನ್ಕೊಳ್ಳಿ, ವಿಚ್ ಮೀನ್ಸ್ 3, 2 ಬಿಲಾಂಗ್ಸ್ ಟು ಆರ್. ಅದೇ ತರ ಇದು ಉಲ್ಟಾ ಮಾಡಿದ್ರೆ 2 is lesser than or equal to ಇದು ಸಾರಿ ಇದು 3 is lesser than 2 ಆಗುತ್ತೆ. ಉಲ್ಟಾ ಬರ್ಕೋಬೇಕಿದ್ನ. ಓಕೆ, ಇಲ್ಲಿ ನೋಡಿ, ಇದನ್ನೇನು ಮಾಡಿ, ಸರ್ ನಮ್ಗೆ ಸಪೋಸ್ ನಮಗೆ 2 is lesser than or equal to 3 ಇದೆ ಅನ್ಕೊಳ್ಳಿ. ಓಕೆ, ಅದೇ ತರ 2, 3 ಬಿಲಾಂಗ್ಸ್ ಟು ಆರ್ ಹೌದಾ. ಇದನ್ನೇ ಉಲ್ಟಾ ಮಾಡಿ, ಅಂದ್ರೆ 3 is lesser than or equal to 2 3 ಎರಡಕ್ಕಿಂತ ಕಡಿಮೆ ಇಲ್ಲಲ್ಲ. ಸೊ ದಟ್ ಈಸ್ ವೈ 2, 3, 2 does not belongs to R. So therefore R is not transitive. ಇದು belong ಆಗಲ್ಲ, not transitive. No, sorry, not symmetric. R is not symmetric. ಇಷ್ಟ ಆಯ್ತು ನೋಡಿ. ಓಕೆ, ರಿಫ್ಲೆಕ್ಸಿವ್ ಆಯ್ತಾ, ಸಿಮೆಟ್ರಿಕ್ ಆಯ್ತಾ. ನೆಕ್ಸ್ಟ್ ಟ್ರಾನ್ಸಿಟಿವ್ ನೋಡಿ. ಫಾರ್ ಟ್ರಾನ್ಸಿಟಿವ್ ಸ್ವಲ್ಪ ಜಾಗ ತಗೊಳಂತಾರೆ. ಓಕೆ, ಫಾರ್ ಟ್ರಾನ್ಸಿಟಿವ್ ಓಕೆ, ಟ್ರಾನ್ಸಿಟಿವ್ ಮಾಡ್ಬೇಕಂದ್ರೆ ನೋಡಿ, ಸೊ ನಮ್ಗೆ a, b ಬಿಲಾಂಗ್ಸ್ ಟು ಆರ್. ಓಕೆ, ನೆಕ್ಸ್ಟ್ and b, c ಬಿಲಾಂಗ್ಸ್ ಟು ಆರ್. ಓಕೆ, ಇದು ರಿಸಲ್ಟೆಂಟ್ ಏನು ಬರುತ್ತೆ ನಮಗೆ, a, c ಆಲ್ಸೋ ಬಿಲಾಂಗ್ಸ್ ಟು ಆರ್ ಬರಬೇಕು. ಓಕೆ, ಸೊ ವಿಚ್ ಮೀನ್ಸ್ ನೋಡಿ, a is lesser than or equal to b ಇದೆ ಅನ್ಕೊಳ್ಳಿ. ಓಕೆ, and b is lesser than or equal to c ಇದೆ ಅನ್ಕೊಳ್ಳಿ, ವಿಚ್ ಮೀನ್ಸ್ a, b ಬಿಲಾಂಗ್ಸ್ ಟು ಆರ್ ಇದೆ. ನೆಕ್ಸ್ಟ್ ಅದೇ ತರ b, c ಆಲ್ಸೋ ಬಿಲಾಂಗ್ಸ್ ಟು ಆರ್ ಇದೆ. ಈಗ ನೋಡಿ, a is lesser than or equal to b ಇದೆ, b is lesser than or equal to c ಇದೆ ಅಂತ ಅನ್ಕೊಳ್ಳಿ. ಇದು ರಿಸಲ್ಟೆಂಟ್ ಏನ್ ಬರುತ್ತೆ, ದಟ್ ಈಸ್ a is also lesser than or equal to c ಬರುತ್ತೆ ಹೌದಾ, ಬಂದೇ ಬರುತ್ತೆ ಹೌದಾ. ಸೊ ವಿಚ್ ಮೀನ್ಸ್ a, c ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ therefore ಏನು ಬರುತ್ತೆ, therefore R is ಟ್ರಾನ್ಸಿಟಿವ್. ಓಕೆ, ರಿಫ್ಲೆಕ್ಸಿವ್ ಆಯ್ತು, ಟ್ರಾನ್ಸಿಟಿವ್ ಆಯ್ತು, ಒಟ್ಟು ಸಿಮೆಟ್ರಿಕ್ ಆಗಲ್ಲ. ದಟ್ ಈಸ್ ವೈ ಮಾಡಿದ್ದೇನೆ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಷ್ಟು ಬರ್ಕೊಳ್ಳಿ. ಇನ್ನು 2 ಕ್ವಶನ್ ಇದೆ ನೋಡಿ, 2 ಕ್ವಶನ್ ಸಾಲ್ವ್ ಮಾಡ್ರೆ ಮುಗಿತು ಈ ಥರದ ಕ್ವಶನ್ಸ್.
ಓಕೆ, ಕ್ವಶನ್ ನಂಬರ್ 10 ನೋಡಿ ಏನು ಕೊಟ್ಟಿದ್ರೆ. ಓಕೆ, ಇದು ಇದೆ ಅದೇ ಥರ ನೋಡಿ, ಈಗ ಮಾಡಿವಲ್ಲ ಅದೇ ಥರ, ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ರಿಲೇಷನ್ ಇಸ್ ಡಿಫೈನ್ಡ್ ಇನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್. ಅಂದರೆ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ರಿಯಲ್ ನಂಬರ್ಸ್ ಇನ್ ದ ರಿಯಲ್ ನಂಬರ್ಸ್. ಓಕೆ, ರಿಲೇಷನ್ ದಟ್ ಈಸ್ ಈಕ್ವಲ್ ಏನು ಕೊಟ್ಟಿದ್ರೆ, ಎ ಕಮ ಬಿ ಸಚ್ ದಟ್. ಓಕೆ, ಎ ಈಸ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಅಲ್ಲಿ ಅಂದರೆ ಎ ಇಸ್ ಲೆಸ್ಸರ್ ದನ್ ಈಕ್ವಲ್ ಟು ಬಿ ಅಷ್ಟೇ ಕೊಟ್ಟಿದ್ರು, ಬಟ್ ಇಲ್ಲಿ ಎ ಇಸ್ ಲೆಸ್ಸರ್ ದನ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಕೊಟ್ಟಿದ್ರು. ಈಗ ನೋಡಿ, ಇದು ನೈದರ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್ ಅಂತ ಕಂಡಿಡಿ ಅಂತ ಹೇಳಿ. ಫಾರ್ ರಿಫ್ಲೆಕ್ಸಿವ್ ಏನಿರ್ಬೇಕು ನಮಗೆ, ಎ ಕಮ ಎ ಅಷ್ಟು ಬಿಲಾಂಗ್ಸ್ ಟು ಆರ್ ಇರ್ಬೇಕು, ಹೌದಾ. ಓಕೆ, ವಿಚ್ ಮೀನ್ಸ್ ಎ ಈಸ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಈಗ ನೋಡಿ, ಸಪೋಸ್ ನಾನು ಏನು ತೊಗೊಳ್ಳಿ 1/2 ತೊಗೊಳ್ತೀನಿ ಎ ವ್ಯಾಲ್ಯೂ. ಓಕೆ, ಸೊ ಎ ಈಸ್ ಲೆಸ್ಸರ್ ದನ್ ಈಕ್ವಲ್ ಟು ಎ ಸ್ಕ್ವೇರ್ ಬರಬೇಕು. ಎ ಈಸ್ ಲೆಸ್ಸರ್ ದನ್ ಈಕ್ವಲ್ ಟು ಎ ಸ್ಕ್ವೇರ್ ಬರಬೇಕು, ಬರುತ್ತೆ ನೋಡಿ. ಸೊ ದಟ್ ಈಸ್ ಲೆಟ್ ಅಸ್ ಕನ್ಸಿಡರ್ ಎ ದಟ್ ಈಸ್ ಈಕ್ವಲ್ ಟು 1/2. ಸೊ ಹಿಯರ್ ಆಲ್ಸೋ ನಮ್ಗೆ ಏನು ತೊಗೊಳ್ಳೋಣ, ಎ ವ್ಯಾಲ್ಯೂ ಏನು ತೊಗೊಳ್ಳೋಣ, 1/2 ತೊಗೊಳ್ಳೋಣ. 1/2 ಸ್ಕ್ವೇರ್ ಬರುತ್ತೆ ನೋಡಿ. ಸೊ 1/2 1/2 ಬರ್ಕೊಂಬಿಡಿ. 1/2 ಸ್ಕ್ವೇರ್ ಮಾಡಿದ್ರೆ 1/4 ಬರುತ್ತೆ. ಯಾವ್ದು ದೊಡ್ಡದಾಗುತ್ತೆ ಇದು, 1/2 ದೊಡ್ಡದಾಗುತ್ತೆ. ಸೊ ದೀಸ್ 1/2 ಇಸ್ ನಾಟ್ ಗ್ರೇಟರ್ ದನ್. ವೈ? ಬಿಕಾಸ್ 1/2 ಅಂದ್ರೆ ಎಷ್ಟಾಗುತ್ತೆ, 0.5 ಆಗುತ್ತೆ. ಲೆಸರ್ ದನ್ 1/4 ಅಂದ್ರೆ 0.25. ಯಾವ್ದು ದೊಡ್ಡದಾಗುತ್ತೆ, ಇದು ದೊಡ್ಡದಾಗುತ್ತೆ. ದಟ್ ಈಸ್ 1/0.5 is not greater than 0.2. So therefore R is not reflexive ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಫಾರ್ ಸಿಮೆಟ್ರಿಕ್ ನೋಡಿ. ಫಾರ್ ಸಿಮೆಟ್ರಿಕ್ ನೋಡಿ, ಯಾವ್ದಾದ್ರು ಈ ತರ ಬಂದಾಗ ಎ ಈಸ್ ಲೆಸರ್ ದನ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದ್ರೆ ಯಾವ್ದಾದ್ರು ಎಕ್ಸಾಂಪಲ್ ತೊಗೊಂಡು ತೋರಿಸ್ಬೇಕು ಇದನ್ನು. ಓಕೆ, ಫಾರ್ ಸಿಮೆಟ್ರಿಕ್ ಏನು ಕಂಡೀಷನ್ ನಮಗೆ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಓಕೆ, ನೆಕ್ಸ್ಟ್ ಆ್ಯಂಡ್ ಇದು ರಿಸಲ್ಟೆಂಟ್ ಏನು, ಬಿ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬರ್ಬೇಕು ನಮಗೆ. ಓಕೆ, ಸೊ ಬರ್ಬೇಕಂದ್ರೆ ನೋಡಿ ಏನು ಮಾಡ್ತೀನ. ಓಕೆ, ಸೊ ನಾವು ಸಪೋಸ್ ಎ ಈಸ್ ಏನು ಕೊಟ್ಟಿದ್ದಾರೆ, ಎ ಈಸ್ ಲೆಸರ್ ದನ್ ಈಕ್ವಲ್ ಟು ಬಿ ಸ್ಕ್ವೇರ್, ಹೌದಾ, ಇಷ್ಟು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಏನು ತೊಗೊಳ್ಳೋಣ ಈಗ. ಸೊ ಎ ವ್ಯಾಲ್ಯೂ ನಮ್ಗೆ ಇಲ್ಲೊಂದು ನೋಡಿ ನಾಟ್ ಆಗಲ್ಲ ಅಂತ ಬಂದಾಗ, ಸೊ ನಾನು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡಬೇಕು. ಓಕೆ, ಸಪೋಸ್ ನೋಡಿ ಹಿಯರ್ ವಿ ಕ್ಯಾನ್ ಟ್ರೀಟ್ ಆಸ್ 2 ಈಸ್ ಲೆಸರ್ ದನ್ ಈಕ್ವಲ್ ಟು 5 ಸ್ಕ್ವೇರ್ ಆಗುತ್ತೆ, ಹೌದಾ. 2 ಅನ್ನೋದು 5 ಸ್ಕ್ವೇರ್ಗಿಂತ ಕಡಿಮೆ ಆಗುತ್ತೆ, ಹೌದಾ. ಓಕೆ, ಸೊ ನಾವು 5 ಈಸ್ ಲೆಸರ್ ದನ್ ಈಕ್ವಲ್ ಟು 2 ಸ್ಕ್ವೇರ್ ಆಗುತ್ತಾ. ಇದು ಎಷ್ಟು ಬರುತ್ತೆ ನೋಡಿ, ಇದು ರಿಸಲ್ಟೆಂಟ್ ಏನು ಬರುತ್ತೆ, 2 ಈಸ್ ಲೆಸರ್ ದನ್ ಈಕ್ವಲ್ ಟು 25 ಆಗುತ್ತೆ, ಹೌದಾ. ಬಟ್ ಇದು ಏನಾಗುತ್ತೆ ನಮಗೆ, ಸೊ ದಟ್ ಈಸ್ 5 ಈಸ್ ಲೆಸರ್ ದನ್ ಈಕ್ವಲ್ ಟು 4 ಆಗಕ್ಕಾಗತ್ತೆ, ಆಗಲ್ಲ. ಸೊ ದಟ್ ಈಸ್ ವೈ ನಮ್ಗೆ ಏನು ಬರೀಬೋದು, ದಟ್ ಈಸ್ 2, 5 ಬಿಲಾಂಗ್ಸ್ ಟು ಆರ್. ಬಟ್ ನಮಗೇನು 5, 2 does not belongs to R. So therefore R is not symmetric. Okay, ಈ ತರ ನೀವು ಬೇರೆ ಯಾವ್ದಾರ ತಗೋಬಹುದು ಎಕ್ಸಾಂಪಲ್, ಬಹಳಷ್ಟು ಎಕ್ಸಾಂಪಲ್ ನೀವು ಯಾವ್ದಾರ ತಗೊಂಡು ಸಾಲ್ವ್ ಮಾಡಿ. R is not symmetric. ಓಕೆ, ಅದೇ ತರ ನೋಡಿ. ಸೊ ನಾವು ಫಾರ್ ಟ್ರಾನ್ಸಿಟಿವ್, ಓಕೆ, ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಫಾರ್ ಟ್ರಾನ್ಸಿಟಿವ್ಗೆ ಕಂಡೀಷನ್ ಗೊತ್ತಿದೆ ನಮ್ಗೆ, ಏನು, ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಓಕೆ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ and b comma c also belongs to R. ಇದರ ರಿಸಲ್ಟೆಂಟ್ ಏನು, a comma c also belongs to R ಬರಬೇಕು. ಓಕೆ, ಬಂದ್ರೆ ಇದೇನಾಗುತ್ತೆ, ರಿಫ್ಲೆಕ್ಸ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ನಾವು ಯು ಜಸ್ಟ್ ಸಿ, ಸಪೋಸ್ ಯಾವ್ದಾರ ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡೋಣ. ಸಪೋಸ್ ಇಸ್ 10 ಈಸ್ ಲೆಸರ್ ದನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್ ತೊಗೊಳ್ಳೋಣ, 3 ಸ್ಕ್ವೇರ್ ತೊಗೊಳ್ಳೋಣ. 3 ಸ್ಕ್ವೇರ್ ಬರಲ್ಲ, 4 ಸ್ಕ್ವೇರ್ ತೊಗೊಳ್ಳೋಣ. 4 ಸ್ಕ್ವೇರ್. ಓಕೆ, 10 ಈಸ್ ಲೆಸರ್ ದನ್ ಈಕ್ವಲ್ ಟು 4 ಸ್ಕ್ವೇರ್ ಅಂದ್ರೆ 16 ಆಗುತ್ತೆ. ಓಕೆ, ನಾವು ಬೇಕಾದ್ರೆ ಇದನ್ನು ಸಾಲ್ವ್ ಮಾಡಿದ್ರೆ 10 ಈಸ್ ಲೆಸರ್ ದನ್ ಈಕ್ವಲ್ ಟು 16 ಆಗುತ್ತೆ. ಅದೇ ಥರ 4 ಈಸ್ ಲೆಸರ್ ದನ್ ಆರ್ ಈಕ್ವಲ್ ಟು 3 ಸ್ಕ್ವೇರ್ ತಗೊಳ್ಳಿ. ಓಕೆ, 4 ಈಸ್ ಲೆಸರ್ ದನ್ ಈಕ್ವಲ್ ಟು 3 ಸ್ಕ್ವೇರ್. ಇದು ರಿಸಲ್ಟೆಂಟ್ ಏನು ಬರುತ್ತೆ ನಮಗೆ, 4 ಈಸ್ ಲೆಸರ್ ದನ್ ಈಕ್ವಲ್ 3 ಸ್ಕ್ವೇರ್ ಅಂದರೆ 9 ಬರುತ್ತೆ. ಓಕೆ, ಸೊ ವಿಚ್ ಮೀನ್ಸ್ ಇಲ್ಲಿ ನೋಡಿ 10, 4 ಬಿಲಾಂಗ್ಸ್ ಟು ಆರ್ ಆಯಿತು. ಓಕೆ, ಅದೇ ಥರ ನಮಗೆ 4, 3 ಬಿಲಾಂಗ್ಸ್ ಟು ಆರ್ ಆಯಿತು. ಓಕೆ, ಬಟ್ ಇದು ರಿಸಲ್ಟೆಂಟ್ ಬರಬೇಕಲ್ಲ. ರಿಸಲ್ಟೆಂಟ್ ಏನು ನಮಗೆ, ರಿಸಲ್ಟೆಂಟ್ ಇದು ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್. ಎ ಅಂದ್ರೆ ಏನು ತಗೊಳ್ಳಿ ನೋಡಿ, ನಾವು ಇದು ಯಾಕೆ ಬರ್ತಿಲ್ಲ, ಇದು ಒಂದು ಸೆಕೆಂಡ್ ತಡ್ರಿ. ಓಕೆ, ನಾವು ಸೊ ಇದು ನೋಡಿ 10, 4 ಬಿಲಾಂಗ್ಸ್ ಟು ಆರ್. ಇದು ಕಂಡೀಷನ್ ಸ್ಯಾಟಿಸ್ಫೈ, ಇದು ಕಂಡೀಷನ್ ಸ್ಯಾಟಿಸ್ಫೈ. ವಾಟ್ ಅಬೌಟ್ ದಿಸ್ ನಾವು, ಇದೇನಾಯ್ತು. ಓಕೆ, ಇದೇನಾಗುತ್ತೆ ಅಂದ್ರೆ ನೋಡಿ, ಜಸ್ಟ್ ಸೇಮ್ ಹಿಯರ್ ನಮಗೆ ಇದು ಎ ಪ್ಲಸ್ ಅಲ್ಲಿ ಏನಿದೆ ನಮಗೆ 10 ಇದೆ, ಹೌದಾ. ದಟ್ ಈಸ್ 10 ಈಸ್ ಲೆಸರ್ ದನ್ ಕೊಡು.
ಸಿ ಪ್ಲಸ್ ಅಲ್ಲಿ ಏನಿದೆ ನಮಗೆ ಸಿ ಎ ಕಮ ಸಿ, ಇದು ಎ ಇದು ಬಿ ಇದು ಬಿ ಇದು ಸಿ, ಸಿ ಪ್ಲಸ್ ಅಲ್ಲಿ ಇದೆ 3 ಹೌದಾ, 3ನ ಸ್ಕ್ವೇರ್ ಮಾಡ್ಕೊಳ್ಳಿ. ಓಕೆ 3ನ ಸ್ಕ್ವೇರ್ ಮಾಡಿದ್ರೆ 10 ಈಸ್ ಲೆಸರ್ ದನ್ ಈಕ್ವಲ್ ಟು 9 ಬರುತ್ತಾ, ಬರಲ್ಲ. 10 ಈಸ್ ಲೆಸರ್ ದನ್ ಈಕ್ವಲ್ ಟು 9 ಬರಲ್ಲ. ಸೊ ದಟ್ ಈಸ್ ನಾಟ್ ಈಕ್ವಲ್. ಸೊ ದೇರ್ ಫೋರ್ ನಿಮ್ಗೆ ಏನಾಗುತ್ತೆ 10,3 10,3 10,3 ನೋಡಿ 10,3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ ನೋಡಿ. ಓಕೆ, ಇಲ್ಲಿಂದ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟು. ಓಕೆ, ಮತ್ತೆ ಬರ್ಕೊಂಡ್ರಾ? ಜಲ್ಲೆಲ್ಲಿ ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಬಿಟ್ರಿಲ್ಲ ಅಂದ್ರೆ. ಓಕೆ, ನೆಕ್ಸ್ಟ್ ಉಳ್ಕಿದ್ದು ಇಷ್ಟು ಹೌದಾ. ಓಕೆ, ಉಳ್ಕಿದ್ದು ಇಷ್ಟು ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಲಾಸ್ಟ್ ಕ್ವಶನ್ ನೋಡಿ, 3 ಮಾರ್ಕ್ಸ್ದು ಲಾಸ್ಟ್ ಕ್ವಶನ್ ಇದು. ಓಕೆ, ಇದು ಎಕ್ಸಾಕ್ಟ್ಲಿ ಅದೇ ತರ. ಅಲ್ಲಿ ಏನ್ ಕೊಟ್ಟಿದ್ರು, ಎ ಇಸ್ ಲೆಸರ್ ದನ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಕೊಟ್ಟಿದ್ರಾ, ಇಲ್ಲಿ ಎ ಇಸ್ ಲೆಸರ್ ದನ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ ಕೊಟ್ಟಿದ್ರು. ಓಕೆ, ಫಾರ್ ನೋಡಿ, ಸೊ ದಟ್ ಈಸ್ ವಾಟ್ ರಿಲೇಷನ್ ಬರ್ಕೊಳ್ಳಿ, ಆರ್ ದಟ್ ಈಸ್ ಈಕ್ವಲ್ ಟು ಎ ಕಮ ಬಿ ಸಚ್ ದಟ್ ಎ ಇಸ್ ಲೆಸರ್ ದನ್ ಈಕ್ವಲ್ ಟು ಬಿ ಕ್ಯೂಬ್. ಓಕೆ, ನೆಕ್ಸ್ಟ್ ಅದೇ ತರ ರಿಲೇಷನ್ ಈಸ್ ಡಿಫೈನ್ಡ್ ಆನ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್. ಇಲ್ಲಿ ಡಿಫೈನ್ಡ್ ಇನ್ set of real numbers, relation is defined from real numbers ಅಂತ. ಫಾರ್ ಸಿಮೆಟ್ರಿಕ್, ಫಾರ್ ರಿಫ್ಲೆಕ್ಸಿವ್ ನೋಡಿ, ಫಸ್ಟ್ ರಿಫ್ಲೆಕ್ಸಿವ್ ಚೆಕ್ ಮಾಡಿ ಏನಾಗುತ್ತೆ. ಓಕೆ, ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಚೆಕ್ ಮಾಡಿ ಅಂತ ಹೇಳಿದ್ರೆ, ಅಲ್ಲಿ ಪ್ರೂವ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಚೆಕ್ ಮಾಡ್ರಿ. ಫಾರ್ ರಿಫ್ಲೆಕ್ಸಿವ್ ಆಗುತ್ತಾ ಅಂದ್ರೆ, ಸೊ ಫಾರ್ ರಿಫ್ಲೆಕ್ಸಿವ್ ನಮ್ಗೇನು, ನಮ್ಗೆ ಎ ಕಮ ಎ ಅಷ್ಟು ಬಿಲಾಂಗ್ಸ್ ಟು ಆರ್ ಹೌದಾ. ಓಕೆ, ಏನಂದ್ರೆ ಎ ಇಸ್ ಲೆಸರ್ ದನ್ ಈಕ್ವಲ್ ಟು ಬಿ ಕ್ಯೂಬ್ ಅಂದ್ರೆ ಎ ಇಸ್ ಲೆಸರ್ ದನ್ ಈಕ್ವಲ್ ಟು ಎ ಕ್ಯೂಬ್. ನೋಡಿ, ಯಾವ್ದಾರ ಒಂದು ಎಕ್ಸಾಂಪಲ್ ತೊಗೊಂಡಿದ್ರೆ 1/2 ತೊಗೊಳ್ಳೋಣ. 1/2 ಇಸ್ ಲೆಸರ್ ದನ್ ಈಕ್ವಲ್ ಟು 1/2 ಕ್ಯೂಬ್ ಹೌದಾ. ಓಕೆ, ಸೊ ದಟ್ ಈಸ್ 1/2 ಈಸ್ ಲೆಸರ್ ದನ್ ಈಕ್ವಲ್ ಟು 1/8 ಆಗುತ್ತೆ. 1/8 ಗಿಂತ 1/2 ದೊಡ್ಡದ ಸಣ್ಣದ ಇಲ್ಲಲ್ಲ. 1/2 ಅಂದ್ರೆ ಸೊ ಈಸ್ 0.5 ಅಂತ ಅರ್ಥ. 1/8 ಅಂದ್ರೆ 0.25 ಅಂತ ಅರ್ಥ. 0.125 ಅಂತ ಅರ್ಥ ಹೌದಾ. ಯಾವ್ದು ದೊಡ್ಡದಾಗುತ್ತೆ, ಇದು ದೊಡ್ಡದಾಗುತ್ತೆ ಹೌದಾ. ದಟ್ ಈಸ್ ವೈ ದಿಸ್ ಈಸ್ ನಾಟ್ ಈಕ್ವಲ್. ಸೊ ದೇರ್ ಫೋರ್ 1/2 1/2 does not belongs to R. Okay, so therefore R is not reflexive. ಇದು ರಿಫ್ಲೆಕ್ಸಿವ್ ಆಗಲ್ಲ. ಓಕೆ, ಸೊ ಅದೇ ತರ ನೋಡಿ, ನೆಕ್ಸ್ಟ್ ಇದೇ ತರ ರಿಫ್ಲೆಕ್ಸಿವ್ ಆಯ್ತಾ. ನೆಕ್ಸ್ಟ್ ಸಿಮೆಟ್ರಿಕ್ ಚೆಕ್ ಮಾಡೋಣ ನೋಡಿ. ಸಿಮೆಟ್ರಿಕ್, ಫಾರ್ ಸಿಮೆಟ್ರಿಕ್ ಓಕೆ, ಫಾರ್ ಸಿಮೆಟ್ರಿಕ್ ನಮಗೆ ಕಂಡೀಷನ್ ಏನು. ಸೊ ನಮಗೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಹೌದಾ. ನೆಕ್ಸ್ಟ್ ಇದು ರಿಸಲ್ಟೆಂಟ್ ಏನು, ಬಿ ಕಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಹೌದಾ. ಬಿ ಕಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ ನಾವು ಯು ಜಸ್ಟ್ ಸಿ ನಮಗೆ ಎ ಈಸ್ ಲೆಸರ್ ದನ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನು ತೊಗೊಳ್ಳೋಣ, ಇಲ್ಲಿ 1 ಈಸ್ ಲೆಸರ್ ದನ್ ಈಕ್ವಲ್ ಟು 3 ಕ್ಯೂಬ್ ತೊಗೊಳ್ಳೋಣ. ಅಂದ್ರೆ 1 ಈಸ್ ಲೆಸರ್ ದನ್ ಈಕ್ವಲ್ ಟು 3 ಕ್ಯೂಬ್ ಅಂದ್ರೆ 1 ಈಸ್ ಲೆಸರ್ ದನ್ 27 ಹೌದಾ. ಅದೇ ತರ ನೆಕ್ಸ್ಟ್ ನೋಡಿ, ಸೊ ಇದು ಇಲ್ಲಿ ಉಲ್ಟಾ ಮಾಡ್ಕೊಳ್ಳೋಣ. ಈಗ ಏನು ನೋಡಿ, ಇಲ್ಲಿ 3 ಈಸ್ ಲೆಸರ್ ದನ್ ಈಕ್ವಲ್ ಟು ಇಲ್ಲಿ 1 ಕ್ಯೂಬ್ ಮಾಡಿ ಅಂದ್ರೆ ಏನು ಬರ್ತದೆ, 3 ಈಸ್ ಲೆಸರ್ ದನ್ ಈಕ್ವಲ್ ಟು 1 ಬರುತ್ತಾ, ಬರಲ್ಲ. ದಿಸ್ ಇಸ್ ನಾಟ್ ಈಕ್ವಲ್ ಹೌದು. ದಿಸ್ ಮೀನ್ಸ್ ನಮ್ಗೆ ಏನಾಗುತ್ತೆ, 1,3 ಬಿಲಾಂಗ್ಸ್ ಟು ಆರ್. ಸೊ ಬಟ್ 3,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ ನೋಡಿ. ಸೊ ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್ ಹೌದಾ. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇಷ್ಟ ಆಯ್ತು ನೋಡಿ. ನೆಕ್ಸ್ಟ್ ನೀವು ಬೇರೆ ಯಾವ್ದಾರು ಎಕ್ಸಾಂಪಲ್ ತೊಗೊಂಡು ಮಾಡ್ಬೋದು ನೀವು. ಓಕೆ, ಸೊ ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಫಾರ್ ಟ್ರಾನ್ಸಿಟಿವ್, ಸೊ ಫಾರ್ ಟ್ರಾನ್ಸಿಟಿವ್ ಓಕೆ ಏನಿದೆ, ನಮಗೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಹೌದಾ. ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ದಟ್ ಈಸ್ ಬಿ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್. ಇದು ರಿಸಲ್ಟೆಂಟ್ ಏನು, ದಟ್ ಈಸ್ ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬರ್ಬೇಕು ಹೌದಾ. ಸೊ ಬರ್ಬೇಕಂದ್ರೆ ಫಸ್ಟ್ ನೋಡೋಣ, ಎ ಈಸ್ ಏನು ಕೊಟ್ಟಿದ್ರೆ, ಎ ಈಸ್ ಲೆಸರ್ ದನ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಏನು ಮಾಡೋಣ, ಇದು ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡ್ಕೊಂಡು ತೊಗೋಣ. ವೆನ್ ಎವರ್ ಯು ಹ್ಯಾವ್ ಎ ಈಸ್ ಲೆಸರ್ ದನ್ ಈಕ್ವಲ್ ಟು ಬಿ ಸ್ಕ್ವೇರು, ಎ ಈಸ್ ಲೆಸರ್ ದನ್ ಈಕ್ವಲ್ ಟು ಬಿ ಕ್ಯೂಬ್ ಅಂದರೆ ಎಕ್ಸಾಂಪಲ್ ತೊಗೊಂಡೇ ಮಾಡಿ. ಓಕೆ, ನಾವು 10 ಈಸ್ ಲೆಸರ್ ದನ್ ಈಕ್ವಲ್ ಟು 3 ಕ್ಯೂಬ್ ಹೌದಾ. ಓಕೆ, ನಾವು ಈಸ್ 10 ಈಸ್ ಲೆಸರ್ ದನ್ ಈಕ್ವಲ್ ಟು 3 ಕ್ಯೂಬ್ ಅಂದರೆ 27 ಬರುತ್ತೆ. 27 ಬರ್ಕೊಳ್ಳಿ. ಅದೇ ಥರ 3 ಈಸ್ ಲೆಸರ್ ದನ್ ಈಕ್ವಲ್ ಟು 1 ಕ್ಯೂಬ್ ತಗೊಳ್ಳಿ. ಓಕೆ, ಅಂದರೆ 3 ಈಸ್ 1 ಕ್ಯೂಬ್ ಬೇಡ,
2 ಕ್ಯೂಬ್ ತಗೊಳ್ಳಿ. ಓಕೆ 2 ಕ್ಯೂಬ್, ಯಾಕಂದರೆ 3 ಈಸ್ ಲೆಸರ್ ದನ್ 2 ಅಂದರೆ 8 ಬರುತ್ತೆ. ಓಕೆ ನೆಕ್ಸ್ಟ್ ಇದು ರಿಸಲ್ಟಂಟ್ ನೋಡಿ ಏನು ಬರುತ್ತೆ ಅಂದರೆ 10 ಈಸ್ ಓಕೆ 10 ಈಸ್ ಲೆಸರ್ ದನ್ ಆರ್ ಈಕ್ವಲ್ ಟು 2 ಕ್ಯೂಬ್ ಮಾಡಬೇಕು. ಓಕೆ 10 ಈಸ್ ಲೆಸರ್ ದನ್ ಈಕ್ವಲ್ ಟು 2 ಕ್ಯೂಬ್ ಮಾಡಿದ್ರೆ ಏನು ಬರುತ್ತೆ ನಮಗೆ 10 ಈಸ್ ಲೆಸರ್ ದನ್ 2 ಕ್ಯೂಬ್ ಅಂದರೆ 8 ಆಗುತ್ತೆ. ಇದು ಕರೆಕ್ಟ್ ಐತೆ? ಇಲ್ಲಲ್ಲ. ಸೊ ಇಟ್ ಈಸ್ ನಾಟ್ ಕರೆಕ್ಟ್. ವಿಚ್ ಮೀನ್ಸ್ 10, 3 ಬಿಲಾಂಗ್ಸ್ ಟು ಆರ್. ಹೌದಾ? ನೆಕ್ಸ್ಟ್ ಅದೇ ಥರ 3, 2 ಬಿಲಾಂಗ್ಸ್ ಟು ಆರ್. ಇದು 10, 2 ಆಲ್ಸೋ ಬಿಲಾಂಗ್ಸ್ ಟು ಆರ್ ಇರಬೇಕು. 10, 3, 3, 2 10, 2 ಆಲ್ಸೋ ಬಿಲಾಂಗ್ಸ್ ಟು ಆರ್ ಬರಬೇಕು. ಬಟ್ ಐತಾ 10, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ therefore R is ಏನು ಬರುತ್ತೆ ನಾಟ್ ಟ್ರಾನ್ಸಿಟಿವ್. R is ನಾಟ್ ಟ್ರಾನ್ಸಿಟಿವ್. ಓಕೆ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್. ನೆಕ್ಸ್ಟ್ ಕ್ವಶನ್ ಇಲ್ಲ, ಅದು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಮುಗಿದವು, ಯಾವ ಕ್ವಶನ್ ಇಲ್ಲ. ಓಕೆ ಸ್ವಲ್ಪ ವಿಡಿಯೋ ಲೆಂತ್ ಅನಿಸ್ತೇನೋ, ಯಾಕಂದರೆ ನಾನು ನೋಡಿ ಇಲ್ಲಿ ಯಾವ ಕ್ವಶನ್ ಕೇಳ್ತಾರೆ ಆ ಥರ ಕೇಳ್ತಾನೆ ಒಳ್ಳೆಯಾಗಿ ಬರಲ್ಲ. ಅದಕ್ಕೋಸ್ಕರ 11 ಕ್ವಶನ್ಸ್ ಮಾಡಿಸಿದ್ದೀನಿ. ಬೇರೆ ಚಾಪ್ಟರ್ಸಲ್ಲಿ ನಾನು ಕಮ್ಮಿ ಕ್ವಶನ್ಸ್ ಮಾಡಿಸಿದ್ದೀನಿ. ಬಟ್ ಈ ಚಾಪ್ಟ್ರಲ್ಲಿ ಯಾಕೆ 11 ಕ್ವಶನ್ ಅಂದರೆ ಹೇಳಕ್ಕೆ ಬರಲ್ಲ ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅಂತೇಳಿ. ಓಕೆ ಆಲ್ಮೋಸ್ಟ್ ಎಲ್ಲ ಥರದ ಕ್ವಶನ್ ಕೇಳಿದ್ದಾನೆ, ಅದಕ್ಕೋಸ್ಕರ ನಾವೆಲ್ಲ ಕ್ವಶನ್ಸ್ ಮಾಡಿದ್ದೀನಿ ಇಂಪಾರ್ಟೆಂಟ್ ಇರೋವು. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನನಗೆ ಇಷ್ಟ ಆಯ್ತಾ ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಇಷ್ಟು ಬರ್ಕೊಳ್ಳಿ. ಓಕೆ ಆಯ್ತು ನೋಡಿ. ಸೊ ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ನೀವು ಸೊ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ 3 ಮಾರ್ಕ್ಸ್ ಯಾವುದೇ ಥರದ ಕ್ವಶನ್ ಮಿಸ್ ಆಗಲ್ಲ. ಓಕೆ ಸೊ ಈ PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ ಥ್ಯಾಂಕ್ ಯು ಸೊ ಮಚ್.